ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಚಾಮುಂಡೇಶ್ವರಿ ಮಲಯಾಳ ಮಂತ್ರ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಾವು ರುದ್ರ ನಮಕದ ಮುಂದುವರಿದ ಅರ್ಥಗಳನ್ನ ತಿಳ್ಕೊಳ್ತಾ ಹೋಗೋಣ. ಈಗ ಹಿಂದಿನ ತರಗತಿಯಲ್ಲಿ ನಾವು ಕೆಲವೊಂದಷ್ಟು ವಿಚಾರವನ್ನ ತಿಳ್ಕೊಂಡಿದ್ವಿ. ಮುಂದುವರಿದ ಭಾಗ ನಮೋ ರೋಹಿತಾಯ ಸ್ಥಪತಯೇ ವೃಕ್ಷಾಣಾಂ ಪತಯೇ ನಮೋ ನಮೋ ಅನ್ನೋ ಒಂದು ಸಾಲಿನಿಂದ ತಿಳ್ಕೊಳ್ತಾ ಹೋಗೋಣ. ನೋಡಿ, ರೋಹಿತ ಅಥವಾ ಲೋಹಿತ ಅನ್ನೋ ಪದವನ್ನು ನಾವು ಕೇಳಿದ್ವಿ. ಲೋಹಿತ ವರ್ಣ ಅಂತ ಕರಿತೀವಿ. ಸ್ಥಪತಿ ವೃಕ್ಷ ಸ್ಥಪತಿ ಅಂದ್ರೆ ವೃಕ್ಷಗಳ ಒಡೆಯ, ಮಂತ್ರಗಳ ಪತಿ, ಕಕ್ಷಗಳ ಪ್ರಭು. ಈಗ ಯೂನಿವರ್ಸಲ್ ಅಲ್ಲಿ ಏನೇನಿದೆ, ವಿಶ್ವದಲ್ಲಿ ಏನೇನಿದೆ, ಅದೆಲ್ಲದಕ್ಕೂ ಒಡೆಯನಾಗಿರೋವನು ನಾವೇನಂತ ಕರಿತೀವಿ? ಸ್ಥಪತ ಅಂತ ಕರಿತೇವೆ. ಈಗ ಕಕ್ಷಗಳಿದೆ. ಕಕ್ಷಗಳು ಅಂದ್ರೆ ಏನು? ಆಕಾಶ ಕಾಯಗಳು ಅಂತ ಕರಿತೀವಿ. ತಲೆ ಎತ್ತಿ ನೋಡಿದ್ರೆ ಆಕಾಶ ಕಾಣಿಸುತ್ತಾ ನಿಮ್ಗೆ? ಆದ್ರೆ ಆಕಾಶದಲ್ಲಿ ಏನೇನಿದೆ ಅಂತ ನಾವು ಊಹೆ ಮಾಡಕ್ಕಾಗತ್ತಾ? ಏನಾದ್ರೂ ಇರ್ಬೋದಲ್ಲಿ. ಹಾಗಾಗಿ ಇಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸ್ಥಪತೆ ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಆಗಿರ್ತಕ್ಕಂಥ ಒಡೆಯವನು. ಯಾವ್ಯಾವ್ದಕ್ಕೆ? ವೃಕ್ಷಗಳಿಗೆ, ವಾಣಿಜಿಗೆ, ಕಕ್ಷೆಗೆ, ಹಾಗೂ ರೋಹಿತ. ರೋಹಿತ ಅಂದ್ರೆ ಲೋಹಿತ ಅಂತ ಕೂಡ ಕರಿತೀವಿ. ಹಾಗಾದ್ರೆ ಯಾವ ಬಣ್ಣ ಗೊತ್ತಾ? ಕೆಂಪು ಬಣ್ಣ. ಕೆಂಪು ಬಣ್ಣವನ್ನ ಲೋಹಿತ ಅಥವಾ ರೋಹಿತ ಅಂತ ಕರಿತೀವಿ. ರೋಹಿತ ಅಂದ್ರೆ ಏನರ್ಥ? ಕೆಂಪು ಬಣ್ಣದವನು ಅನ್ನೋ ಅರ್ಥ. ಹಾಗಾದ್ರೆ ಯಾಕೆ ಶಿವನನ್ನ ಕೆಂಪು ಬಣ್ಣದವನು ಅಂತ ಕರಿತೀವಿ ಅಂದ್ರೆ, ರಜೋಗುಣವನ್ನ ಸೂಚಿಸುತ್ತೆ. ಇಟ್ ಇಂಡಿಕೇಟ್ಸ್ ರಜೋಗುಣ ಅಲ್ವಾ? ಸಾತ್ವಿಕ ಗುಣ, ರಜೋಗುಣ. ಈ ಗುಣಗಳ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಾ. ವಿಷ್ಣುಗೊಂದು ಗುಣ, ಬ್ರಹ್ಮನಿಗೊಂದು ಗುಣ, ಶಿವನಿಗೆ ಒಂದು ಗುಣ. ತಾಮಸ ಗುಣ, ರಜೋಗುಣ ಮತ್ತೆ ಸಾತ್ವಿಕ ಗುಣ. ಸರ್, ವಿಷ್ಣುಗೆ ರಜೋಗುಣ ಅಂತ ಕರೀತಾರೆ, ತಾಮಸ ಗುಣ ಶಿವನಿಗೆ ಅಂತ ಕರೀತಾರೆ, ಸಾತ್ವಿಕ ಗುಣ ಬ್ರಹ್ಮನಿಗೆ ಅಂತ ಕರೀತಾರೆ ಅನ್ನೋದು ಮೂಲದಲ್ಲಿ ಅದು ಸತ್ಯ ಆದ್ರೂ ಕೂಡ ಶಿವನನ್ನೂ ಕೂಡ ರಜೋಗುಣ ಉಳ್ಳವನು. ಹಾಗಾಗಿ ಅವನು ರೋಹಿತ. ರೋಹಿತ ಅಂದ್ರೆ ಶಿವನ ಹೆಸರಿಡ್ಬೇಕಾದ್ರೆ ಲೋಹಿತ, ರೋಹಿತ ಅಂತ ಇಡ್ತಾರೆ. ಲೋಹಿತಾಕ್ಷ ಅಂತ ಇಟ್ಟಿದ್ ಯಾಕೆ ಅಂದ್ರೆ ಶಿವನ ಒಂದು ಕೆಂಪು ಬಣ್ಣದ ಪ್ರತೀಕವಾಗಿ ಆ ಹೆಸರನ್ನ ಇಟ್ಟಿದ್ದು. ಹಾಗಾಗಿ ಈ ವೃಕ್ಷಗಳಿಗೆ ಮಂತ್ರಗಳ ಪತಿ, ಮಂತ್ರಿಣೆ ಅಂದ್ರೆ ಏನ್ ಗೊತ್ತಾ? ಮಂತ್ರಗಳ ಒಂದು ಪತಿಗೆ, ಈ ಮಂತ್ರಗಳು ಸೃಷ್ಟಿಯಾಗೋದಕ್ಕೆ ಕಾರಣಕರ್ತನಾದಂತಹ ಪತಿಗೆ, ವಾಣಿಜನಿಗೆ, ಕಕ್ಷಗಳ ಪ್ರಭುವಿಗೆ, ಭುವಂತನಿಗೆ, ವಾರಿಸ್ಕೃತ ಅಂದ್ರೆ ಇದೆಲ್ಲದಕ್ಕೂ ಕೂಡ ಲೀಡರ್, ನಾಯಕನಾಗಿರ್ತಕ್ಕಂಥವನಿಗೆ ಇಲ್ಲಿ ನಾವು ನಮಸ್ಕಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು ಅಲ್ವಾ? ಹಾಗಾದ್ರೆ ಈ ಕೆಂಪು ಬಣ್ಣ ಅಂತ ಅಂದೆ ನಾನು. ರೋಹಿತ ಅಂದ್ರೆ ಈ ಕೆಂಪು ಬಣ್ಣ ರಜೋಗುಣ ಸೂಚಿಸುತ್ತೆ ಅಂತ ಹೇಳ್ದೆ. ಈ ಸೃಷ್ಟಿ ಕಾಲದಲ್ಲಿ ಪರಮೇಶ್ವರ ಏನ್ ಮಾಡ್ತಾನೆ ಅಂದ್ರೆ ರಜೋಗುಣವನ್ನ ಧಾರಣೆ ಮಾಡ್ಕೊಂಡು ಪ್ರಪಂಚವನ್ನ ಸೃಷ್ಟಿ ಮಾಡ್ತಾನೆ ಅಂತ ಅರ್ಥ. ಪತಿ ಅಂದ್ರೆ, ಸ್ಥಪತಿ ಅಂದ್ರೆ ಸ್ಥಿತಿಕಾರ, ಪಾಲಕ. ಎಲ್ಲರ ಯೋಗಕ್ಷೇಮಕ್ಕೋಸ್ಕರ ಭಗವಂತ ಆಳ್ವಿಕೆ ನಡೆಸ್ತಾ ಇದ್ದಾನೆ. ಅವನನ್ನ ನಾವು ಸ್ಥಪತಿ ಅಂತ ಕರಿತೀವಿ. ಪರಮಾತ್ಮನ ಅನುಗ್ರಹವಿಲ್ಲದೆ ನಮ್ ಪ್ರಪಂಚ ಹೇಗೆ ಕ್ಷೇಮದಿಂದ ಇರ್ಲಿಕ್ಕೆ ಸಾಧ್ಯ? ಹಾಗಾಗಿ ಪಾಲಕನಾಗಿರೋದ್ರಿಂದ ಅವನಿಗೆ ಸ್ಥಪತಿ ಅಂತಕ್ಕಂಥ ಬಿರುದನ್ನ ಕೊಟ್ಟಿದ್ದೀವಿ ನಾವು. ಸಂಸಾರ ಅಂತಕ್ಕಂಥ ವೃಕ್ಷಕ್ಕೂ ಅವನೇ ಲೀಡರ್. ನಮ್ಮ ಸಂಸಾರದಲ್ಲಿ ನಾವ್ ಯಜಮಾನಿ ಇರ್ಬೋದು, ಆದ್ರೆ ನಮ್ಮನ್ನ ಆಟ ಆಡ್ತಾ ಇರ್ತಕ್ಕಂಥ ಪ್ರಭು ಅವನಾಗಿರೋದ್ರಿಂದ ಎಲ್ಲಾ ವೃಕ್ಷಕ್ಕೂ ಒಡೆಯನು. ನಮ್ಮ ಸಂಸಾರದ ವೃಕ್ಷಕ್ಕೂ ಕೂಡ ಅವನು ಒಡೆಯವನಾಗಿದ್ದಾನೆ. ಎಷ್ಟು ಮಂತ್ರಗಳಿದೆ ಅನ್ನೋದಾದ್ರೆ 7 ಕೋಟಿ ಮಹಾ ಮಂತ್ರಗಳಿದೆ ಅಂತ ಬಲ್ಲವರು ಹೇಳ್ತಾರೆ. ಎಷ್ಟು ಕೋಟಿ? 7 ಕೋಟಿ ಮಹಾಮಂತ್ರ. ಆ 7 ಕೋಟಿ ಮಹಾಮಂತ್ರಕ್ಕೂ ಕೂಡ ಮಂತ್ರಿ ಯಾರು? ಮಂತ್ರಗಳ ರಕ್ಷಕನ್ ಯಾರು ಅಂದ್ರೆ ಅದು ಪ್ರಭು ಜಗದೀಶ್ವರ ಮಹಾಶಿವನಾಗಿರ್ತಾನೆ. ಹಾಗಾಗಿ ಅವನಿಗೆ ಆ ಹೆಸರಿಂದ ಕರೆದು ನಮಸ್ಕಾರವನ್ನ ಮಾಡ್ತಾ ಇರ್ತಕ್ಕಂಥದ್ದು. ನೋಡಿ, 4 ವೇದ ಇದೆ, ಉಪನಿಷತ್ ಇದೆ, ಎಲ್ಲಾ ರಹಸ್ಯ ವಿದ್ಯೆಗಳಿದೆ,
ಇದೆಲ್ಲದೂ ಒಟ್ಟಾಗಿ ಸೇರಿಸಿದ್ರೆ ಈಶಾನನಾದಂತಹ ದೇವನೇ ಇದಕ್ಕೆ ಮಂತ್ರಿ ಆಗಿರ್ತಾನೆ. ವಾಣಿಜ್ಯ ಅಂದ್ರೆ ಏನು? ವಾಣಿಜ್ಯ ಅಂತಿದೆ. ವಾಣಿಜ್ಯ ಅಂದ್ರೆ ವ್ಯಾಪಾರಿಗಳ ಗುಂಪು. ಒಬ್ಬ ವ್ಯಾಪಾರಿಗಳ ಗುಂಪನ್ನು ನಾವು ವಾಣಿಜ್ಯರು ಅಂತ ಕರಿತೀವಿ. ಈ ವ್ಯಾಪಾರಿಗಳ ಗುಂಪಲ್ಲಿ, ದೇವತೆಗಳ ವ್ಯಾಪಾರದ ಗುಂಪಲ್ಲಿ ಅತ್ಯಂತ ದೊಡ್ಡ ವಾಣಿಜ್ಯ ಯಾರು ಅಂದ್ರೆ ಅದು ಶಿವ. ದೊಡ್ಡ ವ್ಯಾಪಾರಿಗೆಲ್ಲ ನಾಯಕ ಯಾರು ಅಂದ್ರೆ ಶಿವ. ಹಾಗಾಗಿ ಆತನನ್ನ ವಾಣಿಜ್ಯ ಅಂತ ಕರೀತಾ ಇದ್ದಾರೆ ಇಲ್ಲಿ. ಎಲ್ರು ಇವನಿಗೆ ಗುಣ ಬೆಲೆ ಎಲ್ಲ ಗೊತ್ತಿರುತ್ತೆ. ಹಾಗಾಗಿ ಯಾರಿಗೇನ್ ಬೇಕೋ ಅದನ್ನ ಸರಿಯಾಗಿ ಕೊಡ್ತಾನೆ ಅನ್ನೋ ಅರ್ಥ ಆಗತ್ತೆ. ಈಗ ಕಕ್ಷ ಅಂದ್ರೆ ಎರಡು ರೀತಿ ಕಕ್ಷಗಳಾಗ್ತದೆ. ಏನು ಅಂದ್ರೆ ಅರಣ್ಯದಲ್ಲಿರ್ತಕ್ಕಂಥ ಬಳ್ಳಿ ಪೊದೆ ಗುಹೆ ಇದೆಲ್ಲ ಕಾಡ್ ಜನರು ಎಲ್ಲಪ್ಪ ವಾಸ ಮಾಡ್ತಾರೆ? ಕಾಡಲ್ಲಿ ವಾಸ ಮಾಡ್ತಾರೆ, ಗುಹೆಗಳಲ್ಲಿ ವಾಸ ಮಾಡ್ಕೊಳ್ತಾರೆ. ಹಾಗಾದ್ರೆ ಕಿರಾತ ರೂಪಿಯಾದ ಭಗವಂತ ಕಾಡಲ್ಲಿರೋದ್ರಿಂದ ಅವನನ್ನ ಕಕ್ಷಾಣಾಂಪತಿ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ? ಕಿರಾತ ರೂಪ ಗೊತ್ತಲ್ವಾ? ಪರಮೇಶ್ವರನ ಕಿರಾತ ರೂಪ ಅದ್ ಯಾವಾಗ ನೋಡಿದ್ವಿ? ಅರ್ಜುನನ ಜೊತೆ ಯುದ್ಧ ಮಾಡ್ಬೇಕಾದ್ರೆ ಅವನ ಕಿರಾತಕ ರೂಪ ಬಂತು. ಹಾಗಾದ್ರೆ ಅವನು ಕಾಡು ಮನುಷ್ಯನ ರೂಪದಲ್ಲಿ ಇರೋದ್ರಿಂದ ಅವನು ಗುಹೆಯಲ್ಲಿ ವಾಸ ಮಾಡ್ತಾನೆ. ಅವನನ್ನ ಕಕ್ಷಾಣಾಂಪತಿ ಅಂತ ಯಾಕೆ ಕರಿಬಾರ್ದು ಅಂತ ಆ ಹೆಸರನ್ನ ಸೂಚಿಸಿದರೆ. ಭುವಂತಿ, ಕ್ಷೇತ್ರಪತಿ ಅಂತ ಕೂಡ ಕರೀತಾರೆ. ಈಗ ನಾವು ಭೂಮಂಡಲ ನೋಡ್ತಾ ಇದ್ದೇವೆ. ಅದ್ ಎಷ್ಟು ಉದ್ದ, ಎಷ್ಟು ಅಗಲ, ಎಷ್ಟು ದಪ್ಪ ಇದೆ ಅಂತ ವಿಜ್ಞಾನಿಗಳು ಹೇಳಿದ್ರು ಕೂಡ ಅದನ್ನ ಮೀರಿದಂತಹ ವಿಸ್ತಾರತೆಯನ್ನ ಹೊಂದಿದೆ. ಹಾಗಾಗಿ ಈ ವಿಸ್ತಾರತೆಗೆ ಕಾರಣಕರ್ತನಾಗಿರ್ತಕ್ಕಂಥವನು, ನಾಯಕನಾಗಿರೋಂಥವನ್ನ ಭುವಂತಯೇ ವಾರಿವಸ್ಕೃತ ಅಂತ ಕರಿತೀವಿ ನಾವು. ಅರ್ಥ ಆಯ್ತಲ್ವಾ? ಈಗ ಪರಮೇಶ್ವರ ಸರ್ವಗತ, ಭಕ್ತರ ಮೇಲೆ ಅತಿಶಯವಾಗಿರುತ್ತೆ. ಹೇಗೆ ಅಂದ್ರೆ ಒಂದ್ ಕಬ್ಬಣ ಇದೆ ಅಂದ ಮಾತ್ರಕ್ಕೆ ಅದು ಉಪಯೋಗಕ್ಕೆ ಬರಲ್ಲ. ಅದನ್ನ ತೆಗೆದು ಬೆಂಕಿಲಿ ಹಾಕಬೇಕು. ಬೆಂಕಿಲಿ ಕಾದಾಗ ಬೇಕಾದ ಆಕಾರಕ್ಕೆ ತಿರ್ಸ್ಕೊಳ್ತೀವಿ, ಅದು ನಮ್ಗೆ ಕಬ್ಬಿಣ ಆಗತ್ತೆ. ಸುಡೋ ಶಕ್ತಿ ಕೂಡ ಇದೆ, ಅದಕ್ಕೆ ದಂಡನೆ ಕೊಡುವಂತ ಶಕ್ತಿ ಕೂಡ ಇದೆ, ರಕ್ಷಿಸ್ಕೊಳ್ತಕ್ಕಂಥ ಶಕ್ತಿ ಕೂಡ ಇದೆ. ಹಾಗೆ ಮನುಷ್ಯರಾದ ನಾವು ಭಕ್ತಿ ಅಂತಕ್ಕಂಥ ಈ ಒಂದು ಧಾರಣೆಯನ್ನ ನಮ್ಮ ಶರೀರಕ್ಕೆ ಮಾಡಿಕೊಂಡಾಗ ಕಾದ ಕಬ್ಬಿಣದಂತೆ ನಮ್ಮ ದೇಹ ಪರಿಪಕ್ವತೆ ಆಗತ್ತೆ. ಯಾಕಂದ್ರೆ ನಮ್ಗೆ ಏನೇ ಇರ್ಬೋದು, ಪ್ರಾಬ್ಲಮ್ಸು, ಕಾಯಿಲೆ, ರೋಗ ರುಜಿನ, ಇದೆಲ್ಲದಕ್ಕೂ ಔಷಧಿ ಬೇಕು. ಔಷಧಿಗೆ ಒಡೆಯನ್ ಯಾರು? ಔಷಧಿಗಳಿಗೆ ಒಡೆಯನಾಗಿರ್ತಕ್ಕಂಥವನನ್ನ ಔಷಧೀನಾಂಪತಿ ಅಂತ ಕರಿತೀವಿ. ಒಂದು ಭೂಮಿಯನ್ನು ಅಗಿರಿ, ಒಂದು ಕಡೆ ಅಗದ್ರೆ ನೀರ್ ಸಿಗುತ್ತೆ, ಇನ್ನೊಂದು ಕಡೆ ಪೆಟ್ರೋಲು, ಡೀಸೆಲ್ಲು, ಚಿನ್ನ, ಖನಿಜ, ನಿಕ್ಷೇಪ, ಕಬ್ಬಿಣ, ಅದಿರು ಅಂದ್ರೆ ಭೂಮಿ ಒಳಗೆ ಎಲ್ಲವನ್ನ ಹುದುಗಿಸಿ ಇಟ್ಕೊಂಡಿದ್ದೆ. ಏನೇ ಬರ್ಬೇಕು ಅಂದ್ರೂ ಭೂಮಿಯಿಂದ, ಹುಟ್ಟಾಗೋದು ಭೂಮಿಯಿಂದ, ಸಾವಾಗೋದು ಭೂಮಿಯಿಂದ ಅಲ್ವಾ? ಹಾಗಾದ್ರೆ ಇಡೀ ಭೂಮಿಗೆ ಒಡೆಯನಾಗಿರ್ತಕ್ಕಂಥವನು ಪರಮೇಶ್ವರ. ಎಲ್ಲರಿಗೂ ಔಷಧಿಯನ್ನ ಕೊಡ್ತಕ್ಕಂಥವನು ಪರಮೇಶ್ವರ. ನೀರು ಕೂಡ ಔಷಧಿ. ಗಿಡಗಳಿಗೆ ಔಷಧಿ ಬೇಕು. ಯಾವ ಔಷಧಿ ಬೇಕು? ನೀರು ಅಂತಕ್ಕಂಥ ಔಷಧಿ ಬೇಕು, ಸೂರ್ಯನ ಬೆಳಕು ಅಂತಕ್ಕಂಥ ಔಷಧಿ ಬೇಕು, ಗಾಳಿ ಅನ್ನೋ ಔಷಧಿ ಬೇಕು. ಈ ಔಷಧಿಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಭಗವಂತ. ಮನುಷ್ಯರಿಗೆ ಊಟ ಅಂತಕ್ಕಂಥ ಮುಖ್ಯವಾದ ಔಷಧಿ ಬೇಕು, ಉತ್ತಮ ನೀರು ಬೇಕು, ಗಾಳಿ ಬೇಕು. ಈ ಮೂರನ್ನೂ ಚೆನ್ನಾಗಿ ತಿಂದ್ರೆ ಬದುಕಕ್ಕಾಗದು. ಇದಾದ್ಮೇಲೆ ದೇಹಕ್ಕೆ ಬರ್ತಕ್ಕಂಥ ಕಾಯಿಲೆಗಳಿಗೆಲ್ಲವೂ ಕೂಡ ಪರಮಾತ್ಮ ನೇರವಾಗಿ ಔಷಧಿಯನ್ನ ಕೊಡದೇ ಇದ್ರು ಕೂಡ ಭೂಮಿ ಮೇಲೆ ಸಿಗ್ತಕ್ಕಂಥ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ನಾವು ಔಷಧಿಯನ್ನ ಸ್ವೀಕರಿಸ್ತಾ ಇದೀವಿ. ಹಾಗಾದ್ರೆ ಯಾರಿಗೆ ಧನ್ಯವಾದವನ್ನ ತಿಳಿಸ್ಬೇಕು ಅಂದ್ರೆ ಪರಮೇಶ್ವರನಿಗೆ. ಯಾಕಂದ್ರೆ ಅವರು ನಮಗ್ ಗೊತ್ತಿಲ್ದ ಹಾಗೆ ನಮಗೆ ಔಷಧಿಗಳನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಈಗ ಒಂದು ಹೋಮ ಮಾಡ್ತಾ ಇದೀವಿ, ದೇವರ ಹೆಸರು ಹೇಳ್ತಾ ಇದೀವಿ, ಅದಕ್ಕೆ ನಾವು ಹವಿಸ್ಸನ್ನ ಕೊಡ್ತಾ ಇದ್ದೀವಿ. ಪರಮಾತ್ಮ ಹೇಗೆ ಹವಿಸ್ಸನ್ನು ಸ್ವೀಕರಿಸ್ತಾನೆ? ಎಲ್ರು ಹೇಳ್ತಾರೆ ಅಗ್ನಿದೇವ ಸ್ವಾಹ ಅಂತ ಹಾಕ್ತಾ ಇರ್ತೀವಿ. ಅಗ್ನಿದೇವನ ಹೆಂಡತಿ ಸ್ವಹಾದೇವಿ, ಅವಳು ತಗೊಂಡೋಗಿ ಅಗ್ನಿದೇವನಿಗೆ ಕೊಟ್ಟು ಅಗ್ನಿದೇವ ಎಲ್ಲ ದೇವತೆಗಳಿಗೆ ತಲುಪಿಸ್ತಾನೆ ಅಂತ. ಆದ್ರೆ ನಿಜವಾಗ್ಲೂ ಕೂಡ ಪರಮಾತ್ಮ ಎಲ್ಲಿರ್ತಾನೆ ಅಂದ್ರೆ ಬ್ರಾಹ್ಮಣರ ಮುಖದಲ್ಲಿ ಅಂದ್ರೆ ಬ್ರಾಹ್ಮಣರಲ್ಲಿ ಕೂತು ವೇದ ಘೋಷದಲ್ಲಿ ಹೇಳಕ್ಕಿರ್ತಾನ ಅಂದ್ರೆ ಅಲ್ವಂತೆ. ಅವ್ರ ಕೆಲ್ಸ ಅವ್ರು ಮಾಡ್ತಾ ಇರ್ತಾರೆ, ಋತುವಿಜರ ಕೆಲ್ಸ ಹೋಮ ಹವನ ಮಾಡ್ಸೋದು ಅವ್ರು ಮಾಡ್ತಾ ಇರ್ತಾರೆ, ಮಂತ್ರಗಳನ್ನ ಹೇಳಿ, ವೇದ ಗೋಷ್ಠಿಗಳನ್ನ ಹೇಳಿ. ಮುಂದ್ಗಡೆ ಕೂತ್ಕೊಂಡು ಭಕ್ತ ಹೋಮದಲ್ಲಿ ಪಾಲ್ಗೊಂಡಿರ್ತಾನಲ್ವಾ, ಅವನಲ್ಲಿ ಪರಮಾತ್ಮ ಇರ್ತಾನಂತೆ. ಇವ್ ನಿಜವಾಗ್ಲೂ ಕಾಯ ವಾಚ ಮನಸಾ ಶುದ್ಧಿಯಿಂದ ಹೋಮಕ್ಕೆ
ದ್ರವ್ಯಗಳನ್ನ ಅರ್ಪಣೆ ಮಾಡಿದ್ದೇ ಆದ್ರೆ ಅವಾಗ ಪರಮಾತ್ಮ ಅದನ್ನ ಅಲ್ಲೇ ನೇರವಾಗಿ ಸ್ವೀಕರಿಸ್ಬಿಡ್ತಾನಂತೆ. ಅವನಿನ್ ಬೇರೆ ಎಲ್ಲೂ ಕೂಡ ಹೋಗುವಂತ ಅವಶ್ಯಕತೆ ಇಲ್ವಂತೆ. ಹಾಗಾಗಿ ಆ ಅನ್ನವನ್ನ ಸ್ವೀಕರಿಸ್ತಕ್ಕಂಥ ಪರಮಾತ್ಮ ಅಮೃತವನ್ನ ಸ್ವೀಕರಿಸು ಅನ್ನೋ ಒಂದು ಮಾತಿದೆ. ಪುರಾಣಗಳು ಹೇಳ್ತಾರಂತೆ, ಅನ್ನವನ್ನ ತಿನ್ನುವವನು ಅಮೇಧ್ಯವನ್ನೇ ತಿಂದನಂತಾಗ್ತಾನೆ ಅಂತ. ಈಗ ಅನ್ನ ತಿಂತಾ ಇದ್ದೀರಾ, ನೀವೆಲ್ಲ ಊಟ ಮಾಡ್ತಾ ಇದ್ದೀರಾ ಅಲ್ವಾ? ನೀವು ತಿನ್ನೋ ಅನ್ನದಲ್ಲಿ ಭಗವನ್ ನಾಮಸ್ಮರಣೆ ಭಕ್ತಿ ಇಲ್ಲ, ಅದನ್ನ ಪರಮಾತ್ಮನಿಗೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವಂ ಶಿವಾರ್ಪಣಮಸ್ತು, ಸರ್ವಂ ದೇವಿ ಪಾದಾರ್ಪಣಮಸ್ತು ಅಂತ ಪರಮಾತ್ಮನಿಗೆ ಸಲ್ಲಿಸಿ ನೀವು ಅನ್ನ ತಿಂದಾಗ ಅದು ಅಮೃತ ಅಂತೆ. ನೀವು ಕೇವಲ ಅನ್ನವನ್ನೇ ತಿಂದ್ರೆ ಅದು ಅಮೇಧ್ಯ ಅನ್ನ ಆಗತ್ತಷ್ಟೇ. ನೀವೇನೋ ತಿನ್ಬೇಕು ಅಂತ ತಿಂತಾ ಇದ್ದೀರಾ, ಅದು ನಿಮ್ಮ ದೇಹ, ನಿಮ್ಮ ನಾಲಿಗೆಗೆ ರುಚಿಯನ್ನ ಕೊಟ್ರು ದೇಹಕ್ಕೆ ಪರಿಪೂರ್ಣತೆಯನ್ನ ಕೊಡಲ್ಲ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ವಿದ್ಯಾರ್ಥಿಗಳೇ, ನೀವು ಯಾವುದೇ ಧರ್ಮದಲ್ಲಿ ಹುಟ್ಟಿರ್ರಿ, ನೀವು ಯಾವುದೇ ಜಾತಿಯಲ್ಲಿ ಹುಟ್ಟಿ, ಯಾವತ್ತೂ ನಿಮ್ಮ ಮನಸ್ಸಲ್ಲಿ ಕೀಳರಿಮೆ ಬರಬಾರ್ದು. ನಾವೇನ್ ಬ್ರಾಹ್ಮಣರ ಉಪವಾಸ ಇರಕ್ಕೆ? ನಾವೇನ್ ಬ್ರಾಹ್ಮಣರ ಊಟಕ್ಕಿಂತ ಮುಂಚೆ ಕೈ ಮುಗ್ದು ಪ್ರಾರ್ಥನೆ ಮಾಡಕ್ಕೆ? ನಾವೇನ್ ಬ್ರಾಹ್ಮಿನ್ಸ ಊಟಕ್ಕಿಂತ ಮುಂಚೆ ಸ್ವಲ್ಪ ಎತ್ತಿ ಪರಮಾತ್ಮನಿಗೆ ಅಂತ ಇಡ್ಲಿಕ್ಕೆ? ಅಂದ್ರೆ ನಮ್ಮ ತಲೆಯಲ್ಲಿ ಏನು, ಅದನ್ನ ಯಾರೋ ಒಂದು ಪಂಗಡ ಮಾಡ್ತಾರೆ, ನಾವು ಮಾಡಬಾರ್ದು. ಯಾಕಂಗ್ ಅನ್ಕೊಳ್ತೀರ ನೀವು? ಹಾಗಾದ್ರೆ ಅವ್ರು ಮಾತ್ರ ಚೆನ್ನಾಗಿರ್ಬೇಕು, ನೀವ್ ಬೇರೆ ಯಾರು ಚೆನ್ನಾಗಿರ್ಬಾರ್ದು ಅಂತನ? ಅವ್ರು ಮಾತ್ರ ಪುಣ್ಯ ಸಂಪಾದನೆ ಮಾಡ್ಕೋಬೇಕು, ಏಕಾದಶಿ ಮಾಡ್ಬೇಕು, ಉಪವಾಸವನ್ನ ಇರ್ಬೇಕು, ದೇವ್ರಿಗೆ ಹತ್ರ ಆಗ್ಬೇಕು, ನಮ್ಗ ಅದೆಲ್ಲ ಏನಿಲ್ಲ, ನಮ್ ದೇವ್ರು ನಮ್ಮನ್ನ ಕಾಪಾಡ್ಬಿಡ್ತಾನೆ ಅನ್ನೋ ರೀತಿನ ಈ ಮನಸ್ಥಿತಿಯಿಂದ ಹೊರಗಡೆ ಬರ್ಬೇಕು. ಏಕಾದಶಿ ಉಪವಾಸ ಮಾಡಿ ಅಂತ ಯಾರು ಬಲವಂತ ಮಾಡಲ್ಲ. ಏಕಾದಶಿ ದಿವಸ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿ ಅಂತ ಯಾರು ಬಲವಂತ ಮಾಡಲ್ಲ. ಆದ್ರೆ ಅನ್ನವನ್ನ ತಿನ್ಬೇಕಾದ್ರೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಧರ್ಮದಲ್ಲೂ ಮೀಸಲದು. ಕಣ್ಮುಚ್ಕೊಂಡು ನೀವು ಅನ್ನಪೂರ್ಣೆ ಸದಾಪೂರ್ಣೆ ಅಂತ ಹೇಳ್ದೇ ಇದ್ರೂ ಪರವಾಗಿಲ್ಲ, ಒಂದೇ ಒಂದು ಕ್ಷಣ ನಿಮ್ಮ ಮನಸ್ಸಲ್ಲಿ ನಾನು ತಿನ್ನುವ ಆಹಾರ ಔಷಧಿಯಾಗಿ ಪರಿವರ್ತನೆ ಆಗ್ಲಿ ಅಂತ ನೀವು ಪ್ರಾರ್ಥನೆ ಮಾಡ್ಕೊಂಡು ತಿಂದಿದ್ದೆ ಆದ್ರೆ ನೀವು ತಿಂದಂತ ಅನ್ನ ನಿಮ್ಗದು ಅಮೃತ ಆಗತ್ತೆ ಅನ್ನೋದ್ ನೆನಪಲ್ಲಿರ್ಲಿ. ಯಾರೋ ಒಬ್ಬ ಭಿಕ್ಷುಕ ಇರ್ತಾನಂತೆ, ದಿನಕ್ಕೆ ಒಂದು ಹಿಡಿ ಅನ್ನ ತಿಂತಾ ಇದ್ನಂತೆ. ಎಲ್ರಿಗೂ ಆಶ್ಚರ್ಯ, ನಾವು ಕಣ್ಣಿಗೆ ಬೇಕಾದ ಊಟ ಮಾಡ್ತಾ ಇದ್ದೀವಿ, ಕಾಳು ಸೊಪ್ಪು ತರಕಾರಿ ಪೌಷ್ಟಿಕಾಂಶ ಯುಕ್ತವಾದಂತ ಆಹಾರವನ್ನ ಸ್ವೀಕರಿಸ್ತಾ ಇದ್ದೀವಿ. ನಮ್ಮಲ್ಲಿ ಯಾರೂ ಇಲ್ಲದೆ ಇರ್ತಕ್ಕಂಥ ಚೈತನ್ಯ ವ್ಯಕ್ತಿಯಲ್ಲಿದೆ, ಆ ಒಂದು ಕಳೆ ಇದೆ, ಕಾಂತಿ ಇದೆ, ಶಕ್ತಿ ಇದೆ. ಹೇಗಪ್ಪ ಸಾಧ್ಯ ಅಂದ್ರೆ ಅವ್ನು ಹೇಳ್ತಾನಂತೆ, ತಿನ್ನೋದು ಒಂದಿಡಿ ಅನ್ನ ಆದ್ರೂ ಕೂಡ ಅದು ಅಮೃತ. ಪರಮಾತ್ಮನಿಗೆ ಸಮರ್ಪಣೆಯನ್ನ ಮಾಡಿ ನಾನು ತಿಂತಕ್ಕಂಥ ಆಹಾರ ನನ್ನ ದೇಹದಲ್ಲಿ ಒಂದು ಶಕ್ತಿಯನ್ನ ಕೊಡ್ಲಿ, ವಜ್ರ ಕಾಯವನ್ನ ಮಾಡ್ಲಿ ನನ್ನ ಶರೀರವನ್ನ ಅಂತ ಕೇಳ್ತಾ ನಾನು ಊಟ ಮಾಡ್ತೀನಿ. ಹಾಗಾಗಿ ಅದ್ ನನಗೆ ಬಹಳವಾಗಿ ಉಪಯೋಗ ಆಗಿದೆ ಅಂತ ಹೇಳ್ತಾರೆ. ಬಟ್ ನಾವ್ ಹಂಗಲ್ಲ, ತಟ್ಟೆಗೆ ಹಾಕೊಳ್ತೀವಿ, ಗಬಗಬ ಅಂತ ತಿಂತೀವಿ, ಏನ್ ತಿಂತಿದೀವಿ ಅಂತಕ್ಕಂಥ ಅರಿವು ಇಲ್ಲದಂತೆ ಊಟವನ್ನ ಮಾಡ್ತಾ ಇರ್ತೀವಿ. ಹಾಗಾಗಿ ನಮಗ್ ತಿಂದಂತ ಆಹಾರ ವ್ಯರ್ಥವಾಗ್ತಾ ಇದೆ. ಹುಟ್ಟಿನಿಂದ ಸಾಯೋ ತನಕ ನೀವ್ ಏನ್ ಬೇಕಾದ್ರೂ ತಿನ್ನಿ, ಯಾವುದು ದೇಹದಲ್ಲಿ ನಿಲ್ಲಲ್ಲ. ಅರ್ಥ ಆಗ್ತಾ ಇದ್ಯಾ? ಅದು ಏನಾಗತ್ತೆ, ನಾವು ಬಾಯಿ ಮುಖಾಂತರ ತಿಂದಂತ ಆಹಾರ ಭೂಮಿಗೆ ಹೋಗ್ತಾ ಇದೆ. ಅಂದ್ರೆ ಆಕಾಶ ತತ್ವದಿಂದ ಶುರುವಾದಂತ ಆಹಾರ ಪದ್ಧತಿ ಭೂತತ್ವದ ಮೂಲಕ ಎಂಡಾಗತ್ತೆ. ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಅನ್ಕೊಂಡ್ಬಿಟ್ಟಿದೀವಿ ನಾವು ತುಂಬಾ ಚೆನ್ನಾಗಿ ಓದಿದ್ದೀವಿ, ನಮ್ಗೆ ಸೈನ್ಸ್ ಬರುತ್ತೆ, ನಮ್ಗೆ ವಿಜ್ಞಾನ ಗೊತ್ತು ಅಂತ ನಮಗಷ್ಟು ನಾವೇ ಅನ್ಕೋಬಿಟ್ಟಿದೀವಿ. ಆದ್ರೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಎವ್ರಿ ಮೀಲ್ ಕನೆಕ್ಟ್ ಡೈರೆಕ್ಟ್ ವಿತ್ ಪಂಚಭೂತಾಸ್ ಅಥವಾ ಯೂನಿವರ್ಸಲ್ ಅಂತ. ಅದ್ ಹೇಗೆ ಅಂದ್ರೆ, ನಾವು ಗಾಳಿ, ನೀರು, ಆಕಾಶ, ಅಗ್ನಿ, ಭೂಮಿ, ಈ ಪಂಚಭೂತಗಳ ಸಾಕ್ಷಿಯಾಗಿ ಊಟ ಮಾಡೋದು ನಾವು. ಪಂಚಭೂತಗಳು ಸಪೋರ್ಟ್ ಮಾಡ್ತಾ ಇರತ್ತಂತೆ ನಮ್ಮ ಊಟಕ್ಕೆ. ಹೇಗೆ, ನಾನು ಅನ್ನವನ್ನ ತಗೊಳ್ತೀನಿ, ಅನ್ನ ಬೆಂಕಿ ಮತ್ತೆ ನೀರಿನಿಂದ ಚೆನ್ನಾಗಿ ಪಕ್ವವಾಗಿ ಬೆಂದಿದೆ. ಆಗ ನಾನು ಅದನ್ನ ಮೇಲಕ್ಕೆ ತಗೊಂಡು ಹೋದೆ, ಬಾಯಿಯನ್ನ ಓಪನ್ ಮಾಡಿದೆ, ನಾನು ಅದನ್ನ ತೆಗೆದು ಬಾಯಿಗೆ ಹಾಕೊಂಡೆ. ಅಂದ್ರೆ ಮೇಲ್ಗಡೆಯಿಂದ ನನ್ನ ಬಾಯಿಲೊಳಗಡೆ ಹಾಕೊಂಡೆ, ಕೈಯನ್ನ ಎತ್ತಿ, ಅಂದ್ರೆ ಆಕಾಶ ಮೇಲ್ಗಡೆಯಿಂದ ಆಹಾರ ಬಂದು ಬಾಯಿಗೆ ಬಿತ್ತು. ಅದು ಬಿದ್ದಂಥದ್ದು ಟುವರ್ಡ್ಸ್ ಡೌನ್, ಗುರುತ್ವಾಕರ್ಷಣ ಬಲ, ಗ್ರಾವಿಟೇಷನಲ್ ಫೋರ್ಸ್ ಇಂದ ಏನಾಯ್ತು, ಕೆಳಭಾಗಕ್ಕೆ ಹೋಗಿ ಭೂಮಿಗೆ ಸೇರ್ಕೊಳ್ತು. ಅಂದ್ರೆ ಪಂಚಭೂತಗಳು ಸಪೋರ್ಟ್ ಮಾಡಿದ್ರೆ ಮಾತ್ರ ನಮ್ಗೆ ಊಟ ತಿನ್ನಕ್ಕಾಗದು, ತಿಂದಂತ ಊಟ ಜೀರ್ಣ ಆಗಕ್ಕಾಗದು, ಜೀರ್ಣ ಆದಂತ ಊಟ ಶಕ್ತಿ ಕೊಡಕ್ಕಾಗದು. ಅರ್ಥ ಆಗ್ತಾ ಇದ್ಯಾ? ಮಲ್ಕೊಂಡು ಊಟ ಮಾಡ್ಬೇಡ, ಕೇಳಿಸ್ಕೊಂಡಿದ್ದೀರಾ?
ಕರೆಕ್ಟಾಗಿ ಕೂತ್ಕೊಂಡು ಊಟ ಮಾಡು, ನೀಟಾಗಿ ನೆತ್ತಿ ಎತ್ತಿತ್ತು ಮೇಲ್ಗಡೆ ನೋಡು, ಮೇಲ್ಗಡೆ ನೋಡು. ಹಾಗಾದ್ರೆ ನಮ್ಗೆ ನೆತ್ತಿ ಎತ್ತದಾಗ ಯಾಕೆ ಮೇಲ್ಗಡೆ ನೋಡ್ಬೇಕು ಅನ್ನೋ ಕಾನ್ಸೆಪ್ಟ್ ಯಾಕೆ ಹೇಳಿ? ಆಕಾಶ ತತ್ವವನ್ನ ನೋಡು, ಆಕಾಶ ತತ್ವ ರಿವರ್ಸ್ ಮಾಡುತ್ತೆ ನಿನ್ನ ನೆತ್ತಿ ಎತ್ತಿರೋದ್ನ, ಬ್ಯಾಲೆನ್ಸ್ ಆಗುತ್ತೆ ಅಂತ. ಅದು ತುಂಬಾ ಉಷ್ಣ ಆಗ್ಬಿಟ್ರೆ, ದೇಹಕ್ಕೆ ಹೀಟ್ ಆಗ್ಬಿಟ್ರೆ ಏನ್ ಮಾಡ್ತೀವಿ ಹೇಳಿ? ನೀರ್ ಚೆನ್ನಾಗಿ ಕುಡಿ ಅಂತೀವಿ. ಯಾಕಂದ್ರೆ ಅಗ್ನಿ ತತ್ವ ಉಪಶಮನ ಮಾಡಕ್ಕೆ ಜಲತತ್ವ ಬೇಕಲ್ವಾ? ಚಳಿಗಾಲದಲ್ಲಿ ಭೂಮಿಯನ್ನ ಸ್ಪರ್ಶಿಸಕ್ಕೆ ಆಗಲ್ಲ, ತುಂಬಾ ಕೋಲ್ಡ್ ಆಗ್ತಾ ಇರತ್ತೆ. ಭೂತತ್ವ ಹೆಚ್ಚಾದಾಗ, ಭೂತತ್ವದ ಒಂದು ಎನರ್ಜಿ ಜಾಸ್ತಿ ಆದಾಗ ಆಕಾಶ ತತ್ವ ಸೂರ್ಯನ ಕಡೆ ನೋಡ್ತಾ ಇರ್ತೀವಿ, ಯಾವಾಗ ಬಿಸಿಲು ಬರುತ್ತೋ ಅಂತ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ ರೀತಿ ಪ್ರತಿಯೊಂದಕ್ಕೂ ಕೂಡ ಇಂಟರ್ ಲಿಂಕಿಂಗ್ ಇರುತ್ತೆ. ಯಾರು ರುದ್ರನನ್ನ ಮನಸ್ಸಲ್ಲಿ ನೆನೆಸ್ಕೊಳ್ತಾ ನಾಲಿಗೆಯಲ್ಲಿ ಅನ್ನವನ್ನ ಸ್ವೀಕರಿಸ್ತಾರೋ ಅವನು ಅಮೃತವನ್ನ ಊಟ ಮಾಡಿದಂತಾಗ್ತಾನೆ. ಹಾಗಲ್ಲದೆ ಯಾರು ಬರೀ ಅನ್ನವನ್ನ ತಿಂತನೋ ಅವನು ಅಮೇಧ್ಯವನ್ನ ತಿಂದಂತನಾಗ್ತಾನೆ. ತಿಂದಿದ್ದು ಬರೀ ಮಣ್ಣಿನ ಸಮಾನ ಅಮೇಧ್ಯ ಅಂದ್ರೆ ಅದು ಎಲ್ಲಿಗೂ ನಿಮ್ಗೆ ಉಪಯೋಗಕ್ಕೆ ಬರಲ್ಲ. ಹೊಟ್ಟೆ ತುಂಬಿದೆ ಅಷ್ಟೇ, ನಿಮ್ಗೆ ಅದೆಲ್ಲೂ ಸಹಕಾರಿ ಮಾಡ್ತಾ ಇಲ್ಲ. ಎಷ್ಟೋ ತಿನ್ನಿಸ್ಬಿಟ್ವಿ ನಾವು, ಎಷ್ಟೋ ಮಾಡ್ಬಿಟ್ವಿ, ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಈಗ ಕರುಳು ಬಿಡೋದು ಅಂತ ತುಂಬಾ ಜನ ಗೊತ್ತಿಲ್ಲ. ತುಂಬಾ ಸಣ್ಣ ಇರ್ತಾರೆ ಅವ್ರು ಏನು ಎಷ್ಟು ತಿನ್ಸಿದ್ರು ದಪ್ಪ ಆಗ್ತಾ ಇಲ್ಲ. ವಯಸ್ಸಿಗೆ ಬಂದ್ಬಿಟ್ಟಿದ್ದಾರೆ, ಡಾಕ್ಟರ್ ಹತ್ರ ತೋರ್ಸಿದ್ರು, ಅವ್ರು ಏನೋ ಸಿರಪ್ ಕೊಟ್ರು ಅಥವಾ ಏನ್ ತೋರ್ಸಿದ್ರು ಕೂಡ ದಪ್ಪ ಆಗ್ತಾ ಇಲ್ಲ. ಅದ್ ಯಾಕೆ ಅನ್ನೋ ತುಂಬಾ ಜನ ಗೊತ್ತಿಲ್ಲ. ಹಳ್ಳಿ ಕಡೆ ಒಂದ್ ಮಾತು ಹೇಳಿದ್ರು, ಅಯ್ಯೋ ಕರಳು ಬಿಡಂಗ್ ಊಟ ಮಾಡು. ಕರಳು ಬಿಡಂಗ್ ಊಟ ಮಾಡು ಅಂದ್ರೆ ಏನರ್ಥ? ಎಷ್ಟು ಬೇಕೋ ಅಷ್ಟು ತುಂಬ್ಕೊಂಡ್ಬಿಡ್ಲಿ ಅಂತನಾ? ಅಲ್ಲ, ಆ ಮಗುವಿಗೆ ಪಂಚಭೂತಗಳು ಸಪೋರ್ಟ್ ಮಾಡ್ತಾ ಇಲ್ಲ. ಸಪೋರ್ಟ್ ಮಾಡದೇ ಇರೋ ಕಾರಣದಿಂದ ಮಗುವಿನ ಬೆಳವಣಿಗೆ ಕುಂಠಿತ ಆಗಿದೆ, ಅಪೌಷ್ಟಿಕತೆ ಉಂಟಾಗಿದೆ. ಅಯ್ಯೋ, ಏನ್ ಕಣ್ಣಿಗೆ ಬೇಕಾದೆ ತಂದ್ಕೊಡ್ತೀವಿ, ಹಣ್ಣು ಹಾಲು ಎಲ್ಲ ಇದೆ, ಆದ್ರೆ ಯಾಕೋ ನಮ್ಮ ಮಗು ಡೆವಲಪ್ಮೆಂಟೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ಮಗು ಕರಳು ಬಿಟ್ಟಿಲ್ಲ ಅಂತ. ಅವ್ರಿಗೆ ಅರ್ಥ ಆಗಲ್ಲ. ಅಯ್ಯೋ ಕರಳು ಬಿಟ್ಟಿಲ್ವಾ ಅಂದ್ರೆ ಚೆನ್ನಾಗಿ ತಿಂತಿಲ್ಲ ಅನ್ಕೊಂತಾರ. ಅಲ್ಲ, ಮಗು ತಿಂತಾ ಇರ್ತಕ್ಕಂಥ ಆಹಾರ ವ್ಯರ್ಥ ಆಗ್ತಾ ಇದೆಯಮ್ಮ, ಪಂಚಭೂತಗಳು ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಹಾಗಾಗಿ ಮಗು ಏಳಿಗೆ ಆಗಲ್ಲ. ಮೊದ್ಲು ಕರಳು ಬಿಡಿಸ್ಬೇಕು, ಅವಾಗ ಮಾತ್ರ ಮಗು ಏಳಿಗೆ ಆಗುತ್ತೆ. ನೀವು ಯಾವ ಡಾಕ್ಟರ್ ಹತ್ರ ಕರ್ಕೊಂಡೋದ್ರು ವೇಸ್ಟ್. ಅದು ಮೆಡಿಸನ್ ಅಂತಕ್ಕಂಥದ್ದು ಯಾವುದೋ ಒಂದು ಅಂಗಕ್ಕೆ ಪ್ರಾಬ್ಲಮ್ ಆಗಿದ್ರೆ ಅಥವಾ ಎಲ್ಲೋ ಪ್ರಾಬ್ಲಮ್ ಆಗಿದ್ರೆ ಸರಿ ಮಾಡಕ್ಕದು. ಬಿದ್ದ್ಬಿಟ್ಟೆ, ರಕ್ತ ಬರ್ತಾ ಇದೆ, ರಕ್ತ ನಿಲ್ಲಿಕ್ಕೆ ಯಾವ್ದೋ ಒಂದು ಔಷಧಿ ಹಾಕೊಂಡೆ. ಆದ್ರೆ ಪಂಚಭೂತಗಳು ಕಂಟ್ರೋಲ್ ಮಾಡಕ್ ಯಾವ ಮೆಡಿಸಿನ್ ಕೊಡ್ತೀಯ ನೀನು? ಯೂನಿವರ್ಸಲ್ ಕಂಟ್ರೋಲ್ ಮಾಡಕ್ ಯಾವ ಮೆಡಿಸಿನ್ ಕೊಡ್ತೀಯ? ಡೈರೆಕ್ಟ್ ಆಗಿ ಈ ಪ್ರಕೃತಿ ನನಗೆ ಸಪೋರ್ಟ್ ಮಾಡಿದ್ರೇನೆ ನಾನು ಮಾತಾಡಕ್ಕಾಗೋದು, ನಾನು ಇರಕ್ಕಾಗೋದು, ನಾನು ಚೆನ್ನಾಗಿರಕ್ಕಾಗೋದು. ನೀವು ಕೂತಿದ್ದೀರಾ, ನಾನು ಕೂತಿದ್ದೀನಲ್ವಾ? ಇದಕ್ಕಿದ್ದಾಗೆ ಒಬ್ರಿಗೆ ಚಳಿ ಶುರುವಾಗೋಯ್ತು, ಜ್ವರ ಶುರುವಾಗೋಯ್ತು. ಹಾಗಾದ್ರೆ ಯಾಕೆ ನಮ್ ಎಲ್ರಿಗೂ ಚಳಿ ಜ್ವರ ಶುರುವಾಗ್ಬಿಡ್ಲಿಲ್ಲ? ಯಾಕೆ ಅಂದ್ರೆ ನಾನು ಆರೋಗ್ಯವಾಗಿದ್ದೀನಿ. ಆ ವ್ಯಕ್ತಿಯ ದೇಹದಲ್ಲಿ ಯಾವುದೋ ಬದಲಾವಣೆಯಾಗಿ ಪ್ರಕೃತಿ ಅಂತಕ್ಕಂಥದ್ದು ಆ ವ್ಯಕ್ತಿಗೆ ಆ ಕ್ಷಣಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಅವನು ಸಿಕ್ಕಾದ, ಅವನು ಕಾಯಿಲೆ ಬಿದ್ದ. ಅವನೇನ್ ಮಾಡ್ತಾನೆ, ವೈದ್ಯರ ಹತ್ರ ಹೋಗ್ತಾನೆ. ಡಾಕ್ಟರ್ ಏನ್ ಮಾಡ್ತಾರೆ, ಏನೋ ಮೆಡಿಸಿನ್ಸ್, ಇಂಜೆಕ್ಷನ್ಸ್, ಕೆಮಿಕಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ರಾಸಾಯನಿಕಗಳನ್ನ ದೇಹಕ್ಕೆ ಕೊಟ್ಟು ಬಲವಂತವಾಗಿ ನೀವೇನ್ ಮಾಡ್ತೀವಿ, ಸರಿ ಹೋಗಕ್ಕೆ ಪ್ರಯತ್ನವನ್ನ ಪಡ್ತೇವೆ ಅಲ್ವಾ? ಅದಕ್ಕೇನೆ ಪ್ರತಿಯೊಂದಕ್ಕೂ ಕೂಡ ಕನೆಕ್ಷನ್ ಅನ್ನೋದಿರುತ್ತೆ. ಈ ಮಾತು ಯಾಕೆ ಹೇಳ್ದೆ ಅಂದ್ರೆ, ರುದ್ರ ಅಥವಾ ರುದ್ರನನ್ನ ಪ್ರಾರ್ಥನೆ ಮಾಡ್ಕೊಂಡು, ರುದ್ರ ಅಂತಲ್ಲ, ನಿಮ್ ಯಾವ ದೇವ್ರು, ನಿಮ್ ಆರಾಧ್ಯ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಊಟ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಡಿ ಅಂತ. ಈಗ ಉಚ್ಚೈರ್ಘೋಷ ಅಂದ್ರೆ ಗಟ್ಟಿಯಾಗಿ ಸಿಂಹನಾದ ಮಾಡ್ತಕ್ಕಂಥದ್ದು ಅಂತ ಅರ್ಥ. ಎಲ್ರಿಗೂ ಕೇಳಿಸೋ ರೀತಿ ಹೇಳ್ಬೇಕು. ಈಗ 1000 ಜನ ಸೇರಿದ್ದಾರೆ, ನಾನು ಯಾವ್ದೋ ಒಂದು ಸ್ಟೇಜ್ ಮೇಲೆ ನಿಂತು ನಾರ್ಮಲ್ ಆಗಿ ಮಾತಾಡಿದ್ರೆ ಕೇಳಿಸುತ್ತಾ? ನಾನು ಸ್ಪೀಕರ್ ಯೂಸ್ ಮಾಡ್ಬೇಕಾಗತ್ತೆ. ಯಾಕೆ ಉಚ್ಚೈರ್ಘೋಷ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ಪರಮೇಶ್ವರನ ಧ್ವನಿ ಹೇಗೆ ಇರುತ್ತೆ ಅಂತ ಅಂದ್ರೆ, ಅವನು ಒಂದು ಸಲ ಏನಾದ್ರೂ ಕಿರ್ಚಿದ್ರೆ ಜಗತ್ತೆಲ್ಲ ನಡುಗಿ ಹೋಗುತ್ತಂತೆ. ಹಾಗಾಗಿ ಉಚ್ಚೈರ್ಘೋಷ ಅಂತ ಕರೀತಾ ಇದ್ದಾರೆ. ರಾಕ್ಷಸರೆಲ್ಲ ಚದುರಿ ಹೋಗ್ಬಿಡ್ತಿದ್ರಂತೆ. ರಾಕ್ಷಸ ಸ್ತ್ರೀಯರ ಗರ್ಭ ನಿರ್ಭೇದ ಆಗ್ತಿತ್ತಂತೆ. ಶತ್ರುಗಳು ಹಿಮ್ಮೆಟ್ಟು ಹೋಗ್ತಾ ಇದ್ರಂತೆ. ಹಾಗಾಗಿ ಅವನನ್ನ ಉಚ್ಚೈರ್ಘೋಷ ಅಂತ ಕರೀತಾ ಇದ್ದಾರೆ. ಪದಾತಿಗಳೇ ಒಡೆಯನಾಗಿರೋದ್ರಿಂದ ಪತ್ತೀನಾಂಪತಿ ಅಂತ ಕರೀತಾ ಇದ್ದಾರೆ. ಕೈಯಲ್ಲಿ ಆಯುಧಗಳನ್ನ ಧರಿಸಿರೋದ್ರಿಂದ ನೋಡಿ, ಯಾವುದೇ ದೇವರು ಅಲಂಕಾರಕ್ಕೋಸ್ಕರ ಕೈಯಲ್ಲಿ ಆಯುಧ ಇಟ್ಕೊಂಡಿಲ್ಲ.
ಅಥವಾ ಭಕ್ತರು ನಮ್ಮನ್ನ ನೋಡಿ ಅಯ್ಯೋ ಎಷ್ಟ್ ಚೆನ್ನಾಗಿದ್ದಾರೆ ಅನ್ನೋದಕ್ಕೋಸ್ಕರ ಇಟ್ಕೊಂಡಿಲ್ಲ, ಶತ್ರುಗಳ ನಾಶಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂಥದ್ದು. ಕೃಷ್ಣವೀತ ಅಂತ ಕರೆದ್ವಿ. ಕೃಷ್ಣವೀತ ಅಂದ್ರೆ ಕೃಷ್ಣ ಅಂದ್ರೆ ಪೂರ್ಣ ಅಂತ ಅರ್ಥ, ವೀತ ಅಂದ್ರೆ ವ್ಯಾಪ್ತ ಅಂತ ಅರ್ಥ. ಇಡೀ ಜಗತ್ತನ್ನೆಲ್ಲ ಆವರಿಸ್ಕೊಂಡಿರೋವನ್ನ ಕೃಷ್ಣವೀತ ಅಂತ ಕರಿತೀವಿ. ಬೃಹದಾರಣ್ಯಕ ಒಂದು ಉಪನಿಷತ್ತಲ್ಲಿ ಒಂದ್ ಬರುತ್ತೆ, ಒಂದೊಂದು ವಸ್ತುವನ್ನು ಒಳ ಹೊಕ್ಕಿದ್ದಾನೆ ಪರಮಾತ್ಮ ಅಂತ ಮೆನ್ಷನ್ ಮಾಡ್ತಾರೆ. ಪರಮಾತ್ಮ ಇಲ್ದಿರೋ ವಸ್ತು ಇಲ್ಲ ಅಂತ ಹೇಳ್ತಾರೆ. ಹೇಗೆ ಅಂದ್ರೆ ಒಂದು ದಾರ ತಗೊಂಡು ಒಂದೊಂದೇ ಮಣಿನ ಪೋಣಿಸ್ಕೊಳ್ತಾ ಹೋದ್ರೆ ಹೇಗಿರುತ್ತೋ ಆ ತರ ಭಗವಂತ ಎಲ್ಲವನ್ನೂ ಪೋಣಿಸಿದಾನಂತೆ. ಪೋಣಿಸಿರೋ ರೀತಿಯಂತೆ, ಒಂದು ಹಾರದ ರೀತಿಯಂತೆ ಎಲ್ಲವುದು ಕೂಡ. ಹಾಗಾಗಿ ಈ ಕೃಷ್ಣವೀತವನ್ನ ಧಾವತೆ ಅಂದ್ರೆ ಧರಿಸ್ಕೊಂಡಿರ್ತಕ್ಕಂಥವನು ಪರಮಾತ್ಮ. ಸತ್ವಾನಾಂ ಪತಯೇ, ಸಾತ್ವಿಕರಿಗಳಿಗೆ ಒಡೆಯನಾದಂತ ದೇವತೆ. ಎಲ್ರಿಗೂ ಒಡೆಯನೆ, ರಜೋಗುಣದವ್ರಿಗೂ ಒಡೆಯನಾಗಿರ್ತಾನೆ, ತಾಮಸಿಗಳಿಗೂ ಒಡೆಯನಾಗಿರ್ತಾನೆ, ಸಾತ್ವಿಕಗಳಿಗೂ ಕೂಡ ಒಡೆಯನಾಗಿರ್ತಾನೆ. ಆದ್ರೆ ಸಾತ್ವಿಕ ಅಂತಕ್ಕಂಥದ್ದು ಹೆಚ್ಚು ಒಲವು ಪರಮೇಶ್ವರನಿಗೆ. ಅಂದ್ರೆ ಪಕ್ಷಪಾತ ಮಾಡ್ತಿದ್ದಾನ ದೇವ್ರು ಅಂತ ಕೇಳೋದಾದ್ರೆ ಶ್ರುತಿ ಪುರಾಣದಲ್ಲಿ ಹೇಳ್ತಾರೆ, ಎಲ್ರಿಗೂ ಪರಮಾತ್ಮನ್ ಕಂಡ್ರೆ ದ್ವೇಷ ಅಂತ ಯಾರನ್ನೂ ಮಾಡಲ್ಲ, ಎಲ್ರನ್ನೂ ಕೂಡ ಆಶೀರ್ವಾದ ಮಾಡ್ತಾನೆ. ಆದ್ರೆ ರಾಜಸ ತಾಮಸ ಅಂತಕ್ಕಂಥ ನಾವು ಭಾವಿಸಿರೋರ್ನ ಪರಮೇಶ್ವರನ ದರ್ಶನ ಆದ್ರೂ ಕೂಡ ಪರಮೇಶ್ವರನ ಆಶೀರ್ವಾದ ಸಿಗಲ್ಲ. ಸಾತ್ವಿಕರಿಗೆ ಪರಮೇಶ್ವರ ಒಲಿತಾನೆ, ಅವ್ರು ಇರೋ ಕಡೆನೆ ಅವ್ರನ್ನ ಕಾಪಾಡ್ತಾನೆ. ತುಂಬಾ ಜನ ಹೇಳ್ತಾ ಇರ್ತಾರೆ, ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ನೋಡುವಂತ ಅವಶ್ಯಕತೆ ಏನು, ಅಣುರೇಣು ತೃಣಕಾಷ್ಟಗಳಲ್ಲಿ ಭಗವಂತ ಇದ್ದ ಮೇಲೆ ನಾವಿದ್ದ ಕಡೆನೆ ಭಗವಂತ ಯಾಕೆ ನಮ್ಮನ್ನ ಅನುಗ್ರಹಿಸಲ್ಲ, ಯಾಕೆ ನಮ್ಮನ್ನ ಆಶೀರ್ವಾದ ಮಾಡಲ್ಲ ಅಂತ. ಅಂತವ್ರಿಗೆಲ್ಲ ಹೇಳೋದ್ ನಾನು ಒಂದೇ ಪ್ರಶ್ನೆ, ನೀವು ಸಾತ್ವಿಕರಾದ್ರೆ ಆ ಪ್ರಶ್ನೆ ಮಾಡ್ಕೊಂಡು ಪರಮಾತ್ಮ ನೀವ್ ಇರೋ ಕಡೆನೆ ಬರ್ತಾನೆ ಅಂತ ನೀವು ಸುಮ್ನೆ ಕೂತ್ಬಿಡಿ. ಇಫ್ ಯು ಆರ್ ನಾಟ್ ಸಾತ್ವಿಕ, ನಿಮ್ಮಲ್ಲಿ ಕೆಟ್ಟತನ ಇದೆ, ನೀವು ಸುಳ್ಳು ಹೇಳಿದೀರಾ, ಈಗ್ಲೂ ಕೂಡ ಮನಸ್ಸಲ್ಲಿ ಲವಲೇಶಗಳಿದೆ, ಒಂದೊಂದ್ಸಲ ಮನಸ್ಸು ಚಂಚಲ ಆಗತ್ತೆ ಅನ್ನೋದಾದ್ರೆ ಓಡ್ರಿ ದೇವಸ್ಥಾನಕ್ಕೆ, ನಾನು ನಿಮ್ ಜೊತೆ ಬರ್ತೀನಿ. ಯಾಕಂದ್ರೆ ನನ್ನ ಸ್ವಲ್ಪ ಗುಣ ಆದ್ರೂ ತಾಮಸ ಗುಣ ಅನ್ನೋದಿದೆ, ರಜೋ ಗುಣ ಅನ್ನೋದಿದೆ. ಪರಮಾತ್ಮನ ಹತ್ರ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮನ ಆಲಯದ ಒಂದು ಪಾದ, ಆ ಧೂಳು ನನ್ನ ಪಾದಕ್ಕೆ ಸೋಕಿದಾಗ ನನ್ನ ದೇಹದಲ್ಲಿರ್ತಕ್ಕಂಥ ಆ ರಜೋಗುಣ ತಾಮಸ ಗುಣ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಹಾಗಾಗಿ ಪರಮಾತ್ಮನ ಬಳಿಗೆ ನಾನೇ ಹುಡ್ಕೊಂಡು ಹೋಗ್ತೀನಿ ಅಂತಕ್ಕಂಥದ್ದು. ನಾನು ಹೇಳ್ದಾಗ ನೀವು ಸಾತ್ವಿಕ ಆಗಿದ್ರೆ, ನೀವು ಪರಿಪೂರ್ಣರಾಗಿದ್ರೆ, ನಿಮ್ಮಲ್ಲಿ ಕೆಟ್ಟತನ ಅನ್ನೋದು ಇಲ್ಲ ಅಂದ್ರೆ, ನೀವು ದ್ವೇಷನೇ ಮಾಡ್ತಾ ಇಲ್ಲ ಯಾರನ್ನು ಅಂದ್ರೆ, ನಿಮ್ ಎಲ್ಲ ಸಪ್ತ ಚಕ್ರಗಳು ಶುದ್ಧಿ ಆಗಿದೆ ಅಂದ್ರೆ ಖಂಡಿತ ನೀವೆಲ್ಲೂ ಹೋಗೋದ್ ಬೇಡ, ಅಲ್ಲೇ ಬರ್ತಾನೆ ಪರಮಾತ್ಮ. ನೀವು ಬೇಡಿ. ದಕ್ಷ ಬ್ರಹ್ಮ ದದೀಚಿನ್ ಕೇಳ್ತಾನಲ್ವಾ, ತೋರ್ಸು ಎಲ್ಲಿದ್ದಾನೆ. ಪ್ರಜಾಪತಿನ್ ಕೇಳ್ತಾನೆ, ತೋರ್ಸು. ಹಂಗಂದ್ರೆ ಕರ್ದಿದ ತಕ್ಷಣ ದೇವ್ರು ಬಂದ್ಬಿಡ್ತಾನ ನಿಮ್ ಈಶ್ವರ? ಬರ್ತಾನೆ. ಅವ್ನ್ ನೀನೇನು ಅಲಂಕಾರ ಮಾಡ್ಬೇಕಾಗಿಲ್ಲ, ಒಂದೇ ಒಂದ್ ಬಿಲ್ಪತ್ರ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ರು ಶಿವ ಬರ್ತಾನೆ. ಹೌದಾ, ತಗೋ ಒಂದ್ ಬಿಲ್ಪತ್ರೆ ಕರ್ದ್ ಬಿಡು. ನಾನ್ ಯಾಕೆ, ನೋಡ್ ನಿನ್ ಮಗಳ ಕೈಲಿ ಕರ್ಸ್ತೀನಿ, ಸತೀದೇವಿ ತಗೋ ಬಿಲ್ಪತ್ರೆ. ನೀನ್ ಯಾವತ್ತು ಪರಮೇಶ್ವರನ್ ನೋಡೇ ಇಲ್ಲ, ಪರಮೇಶ್ವರನ್ ಬಗ್ಗೆ ಕೇಳಿಲ್ಲ. ಹಾಗಾಗಿ ನೀನ್ ಕರಿ, ಭಕ್ತಿಯಿಂದ ಬರ್ತಾನೆ ಎಂದಿದ ತಕ್ಷಣ, ಸತಿ ಕಣ್ಮುಚ್ಕೊಂಡ್ ಕರೀದ ತಕ್ಷಣ ಪರಮೇಶ್ವರ ಪ್ರತ್ಯಕ್ಷನಾದಂತೆ. ಅದೇ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸತಿ ಸಾತ್ವಿಕ ಗುಣದವಳು ಉಳ್ಳವಳಾಗಿದ್ಲು. ಅವಳು ಯಾವತ್ತು ಯಾರಿಗೂ ಕೂಡ ಕೆಟ್ಟದನ್ನ ಬಯಸಿರ್ಲಿಲ್ಲ, ಬಂದ. ಮಾರ್ಕಂಡೇಯ ಕರ್ದಾಗ ಬರ್ಲಿಲ್ವಾ, ಅವಳು ಸಾತ್ವಿಕ ಗುಣ ಉಳ್ಳವನಾಗಿದ್ದ, ಬಂದರು. ಹಾಗೆ ಆ ಸಾತ್ವಿಕತೆ ಅಂತಕ್ಕಂಥದ್ದು ನಮ್ಮಲ್ಲಿ ಇರ್ಬೇಕು. ನೋಡಿ ರಾವಣ, ಬಂತು, ಈಗ ಯಾರೋ ನೆನಪಿಸ್ಕೊಳ್ತಿದ್ದಾರೆ, ಅವ್ರ ಮನ್ಸಿನ ಮಾತು ಕೇಳ್ಸು. ಹಂಗ ರಾವಣ ಅವನು ಸಾತ್ವಿಕ ಐತ ಗುರುಗಳೇ? ಅವನು ಕೆಟ್ಟವನ್ ತಾನೇ ಅವನು. ಅವನಲ್ಲಿ ರಜೋಗುಣ ಇದ್ರೂ ಕೂಡ ಅವನು ತಪಸ್ ಮಾಡಿದ್ದು ತನ್ನ ತಾಯಿಗೋಸ್ಕರ. ಅವನು ಸಂಕಲ್ಪ ನಿಷ್ಕಲ್ಮಶವಾಗಿತ್ತು. ಅವನ ಅನ್ಕೊಂಡಿದ್ದಲ್ಲಿ ಯಾವುದೇ ರೀತಿಯಾದಂತಹ ಕಲ್ಮಶ ಇರ್ಲಿಲ್ಲ. ಯಾಕಂದ್ರೆ ಬ್ರಹ್ಮನಿಂದ ಅವನು ಆಲ್ರೆಡಿ ವರ ಪಡ್ಕೊಂಡಿದ್ದ. ಶಿವನನ್ನ ಕುರಿತು ತಪಸ್ ಮಾಡಿದ್ದು ತನ್ನ ಶಕ್ತಿಯ ಹೆಚ್ಚಿನ ಮಟ್ಟ ಕೊಡು ಅಂತ ಕೇಳಲಿಲ್ಲ. ತಾಯಿ ಅಂದ್ರೆ ಅತೀವವಾದ ಪ್ರೀತಿ ರಾವಣನಿಗೆ. ಹಾಗೆ ಶಿವಭಕ್ತ ಕೂಡ ಆಗಿರ್ತಾನೆ. ತಾಯಿ ಹತ್ರ ಹೋಗಿ ಕೇಳ್ತಾನೆ, ಯಾಕಮ್ಮ ಈ ವ್ರತ ಮಾಡ್ತಾ ಇದ್ಯಾ, ಬೇಡ, ನಿನ್ ಕಷ್ಟ ನೋಡಕ್ ಆಗ್ತಾ ಇಲ್ಲ, ಹೌದಾ, ಹೋಗಿ ಶಿವನ ಆತ್ಮಲಿಂಗ ತಗೋಬಾ, ನಾನು ಇಟ್ಕೊಂಡು ನನ್ನ ಅರಮನೆಯಲ್ಲೇ ಪೂಜೆ ಮಾಡ್ತೀನಿ. ಹೋಗಿ ತಪಸ್ಸು ಕೂರ್ತಾನೆ. ಮಹಾಭಕ್ತ ರಾವಣನಿಗೆ ಗೊತ್ತಿತ್ತು ನನ್ನಲ್ಲಿ ರಜೋಗುಣ ಇದೆ, ನನ್ನಲ್ಲಿ ತಾಮಸ ಗುಣ ಇದೆ ಅಂತ.
ಪ್ರತಿನಿತ್ಯ ತನ್ನ ಬ್ರಾಹ್ಮಣ ಧರ್ಮವನ್ನ ಅವನು ಮೀರ್ತಿರ್ಲಿಲ್ಲ. ಅತ್ಯುತ್ತಮವಾದಂತಹ ಪೌರೋಹಿತ್ಯ ಕಲ್ತದ್ದಂತವನು, ಜ್ಯೋತಿಷ್ಯ ಶಾಸ್ತ್ರ ಬಲ್ಲಂತವನು, ಪ್ರತಿ ದಿವಸ ಬೆಳಗ್ಗೆ ಸಂಜೆ ಸೂರ್ಯನಿಗೆ ಅರ್ಘ್ಯ ಕೊಡೋದ್ ಮರೀತಿರ್ಲಿಲ್ಲ. ಜೊತೆಗೆ ಯಾವತ್ತು ತನ್ನವರಿಗೆ ಅವನು ಮೋಸ ಮಾಡ್ಲಿಲ್ಲ, ಅಣ್ಣ ತಮ್ಮ ಬಂಧು ಬಳಗದವರಿಗೆ ಮೋಸ ಮಾಡ್ಲಿಲ್ಲ. ನಾಯಕನಾಗಿ ಏನೇನ್ ಕರ್ತವ್ಯ ಮಾಡ್ಕೋಬೇಕು ಅದೆಲ್ಲನೂ ಮಾಡ್ತಾ ಇದ್ದ. ಜೊತೆಗೆ ಶಿವನ ನಾಮಸ್ಮರಣೆ ಮಾಡ್ಬೇಕಾದ್ರೆ ತನ್ನ ಕರುಳನ್ನ ತೆಗೆದು ಅದನ್ನ ಶುದ್ಧಿ ಮಾಡಿ ತನ್ನ ಕರುಳಿನಿಂದ ವೀಣೆಯನ್ನ ಮಾಡಿ ಶಿವನನ್ನ ಸ್ತುತಿಸ್ತಾ ಇದ್ದಂತೆ ರಾವಣ. ನಾವು ನಮ್ ಕರುಳನ್ನ ಬಿಚ್ಚಿ ಶುದ್ಧಿ ಮಾಡಕ್ ಸಾಧ್ಯನಾ? ಯಾಕೆ ಅಂದ್ರೆ ಕರುಳಿನಲ್ಲಿ ಮಲಮೂತ್ರಗಳು ಇರುತ್ತೆ, ನನ್ನ ದೇಹ ಹೊಲಸಾಗಿರುತ್ತೆ, ಪರಮೇಶ್ವರನ ಪೂಜೆ ಮಾಡ್ಬೇಕಾದ್ರೆ ಶುದ್ಧಿಯಾಗಿ ಮಾಡ್ಬೇಕು ಅಂತ ರಾವಣ ಏನ್ ಮಾಡ್ತಿದ್ದಂತೆ, ಕರುಳನ್ನ ಶುದ್ಧಿ ಮಾಡ್ಕೊಂಡು ಕರುಳಿನಿಂದ ವೀಣೆ ಮಾಡ್ಕೊಂಡು ಸ್ತುತಿಸ್ತಾ ಇದ್ನಂತೆ. ಅತ್ಯುತ್ತಮವಾದಂತಹ ಸಂಗೀತಗಾರ ಕೂಡ ರಾವಣ. ಆದ್ರೆ ಅವನ ಅಂತ್ಯ ಆಗ್ಬೇಕಿತ್ತು. ವರ ಪಡ್ಕೊಂಡಿದ್ದ ಅವನು, ಶತ್ರು ಜಯ ವಿಜಯರು ಶತ್ರುವಾಗಿ ಹೇಗಾದ್ರೂ ಸರಿ ನನ್ನ ಅಂತ್ಯ ಮಾಡ್ಕೊಳ್ಬೇಕು ಅಂತ. ನೆಪ ಬೇಕಾಗಿತ್ತು ಅವನ ಅಂತ್ಯಕ್ಕೆ, ಧರ್ಮ ಪ್ರತಿಷ್ಠಾಪನೆ ಆಗ್ಬೇಕಿತ್ತು. ಅವನು ಅಧರ್ಮದ ದಾರಿಯನ್ನ ಹಿಡಿತಾನೆ. ಅಧರ್ಮದ ದಾರಿಯನ್ನ ಹಿಡಿದ್ರೂ ಕೂಡ ಅವನ ಜೀವನದಲ್ಲಿ ಸೀತಾಪರಣ ಮಾಡ್ದ ಅಂತಕ್ಕಂಥ ದುಷ್ಟತನನ್ನ ಬಿಟ್ರೆ ಇನ್ಯಾವುದು ಅಂತ ಮೇಜರ್ ತಪ್ಪನ್ನೇ ಅವನು ಮಾಡಿರಲ್ಲ. ಆತ್ಮಲಿಂಗ ಸಿಗಲ್ಲ, ಮೋಸ ಆಗೋಯ್ತು, ಗಣಪತಿ ಬಂದ ಇಟ್ಬಿಟ್ಟ ಕೆಳಗಡೆ, ಭೂಸ್ಪರ್ಶ ಆಗೋಯ್ತು, ಎತ್ತಕ್ ಪ್ರಯತ್ನ ಪಡ್ತಾ ಇದ್ದಾನೆ, ಆಗ್ತಾ ಇಲ್ಲ, ಬಹಳವಾಗಿ ನೊಂದ್ಕೊಂಡ್ಬಿಟ್ಟ. ಏನ್ ಮಾಡೋದಪ್ಪ, ಇವಾಗ ಏನ್ ಮಾಡೋದು? ಆ ಒಂದು ವೇದನೆಯನ್ನ ತಾಳಲಾರದೆ ಅದನ್ನ ಎತ್ತಕ್ ಪ್ರಯತ್ನ ಪಟ್ಟಷ್ಟು ಅದೇನಾಯ್ತು, ಭಾರ ಆಗ್ತಾ ಹೋಯ್ತು. ಕೈಲಾಸವನ್ನ ಎತ್ತಲಿಕ್ ಹೋದ ಕೋಪದಿಂದ. ಆಗ ಶಿವನನ್ನ ಸ್ತುತಿಸ್ಲಿಕ್ಕೆ ಶುರು ಮಾಡ್ತಾನೆ. ಯಾವುದು ಹೇಳ್ತಾನೆ ಅವನು ಶಿವನನ್ನ ಕುರಿತಾಗಿ? ಅವನು ನೋಡಿ ರಾಕ್ಷಸ ಕುಲದವನು ರಾವಣ, ಅವನು ದೈವಾಂಶ ಸಂಭೂತನೇನಲ್ಲ ಅವನು ಅಲ್ವಾ? ಅವಾಗ ಏನ್ ಮಾಡ್ತಾನ ಅವನು? ಯಾವ ರೀತಿ ಶಿವನನ್ನ ಕರಿಬೇಕು? ಈಗ ದೇವರಿದ್ದಾನೆ, ಅಯ್ಯೋ ಭಗವಂತ ಪರಮೇಶ್ವರ ಪರಮಾತ್ಮ ಅಂತ ಕರಿತೀನಿ. ತನ್ನ ರಾಕ್ಷಸ ಗುಣದಿಂದ ಅತೀವವಾದ ಕೋಪದಿಂದ ಜಟಾಟವಿ ಗಲ ಜಲ ಪ್ರವಾಹ ಪಾವಿತಸ್ಥಲೆ ಗಲೇವ ಲಂಬ್ಯ ಲಂಬಿತಾಂ ಭುಜಂಗ ತುಂಗ ಮಾಲಿಕಾಂ ಡಮಡ್ 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 ಡಮನ್ ನಿನಾದ ವಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ ಅಂತಾನೆ. ನೋಡಿ, ಈ ಪದ ಸಾಮಾನ್ಯ ರಚನೆ ಮಾಡಕ್ ಸಾಧ್ಯನೇ? ಈ ಪದ ಅವನ ರಚನೆಯಲ್ಲಿ ರಾಕ್ಷಸ ತತ್ವ ಕಾಣಿಸ್ತಾ ಇದೆ, ಆದ್ರೆ ಅದ್ರ ಹಿಂದ್ಗಡೆ ಭಕ್ತಿ ಇದೆ. ಇದು ಅವನಿಗೆ ಮಾತ್ರ ಸಾಧ್ಯ ಇತ್ತು. ಯಾವ್ದಾದ್ರು ಕವಿ ಇದನ್ನ ಬರೀಲಿಕ್ಕೆ ಸಾಧ್ಯನಾ? ಇಮ್ಯಾಜಿನ್ ಮಾಡ್ಕೊಳಕ್ ಸಾಧ್ಯನಾ ನಮ್ಗೆ? ಜಟಾ ಕಟಾಹ ಸಂಭ್ರಮ ಭ್ರಮನ್ನಿ ಲಿಂಪ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮೂನ ಮೂರ್ಧನಿ ಧಗದ್ ಗಜ್ವಲ ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೆ ಪ್ರತಿಕ್ಷಣಂ ಮಮ. ಒಬ್ಬ ರಾಕ್ಷಸ ದೇವ್ರ ಭಕ್ತ ಆದ್ರೆ ಹೆಂಗಿರುತ್ತೆ ಅಂದ್ರೆ ಹಿಂಗಿರುತ್ತೆ. ಅರ್ಥ ಆಯ್ತಾ? ರಾಕ್ಷಸ ದೇವ್ರ ನಂಬಕ್ ಶುರು ಮಾಡ್ಬಿಟ್ರೆ ಅವನ್ ಭಕ್ತಿ ಹೆಂಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಕೋಪದಲ್ಲಿ ಆವೇಶದಲ್ಲಿ ನಂಗೆ ಆತ್ಮಲಿಂಗ ಸಿಗ್ತಾ ಇಲ್ವಲ್ಲಪ್ಪ ಅಂತ ತಾಂಡವ ಆಡ್ತಾ ಶಿವ ತಾಂಡವ ಸ್ತೋತ್ರವನ್ನ ಅವನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಶಿವ ಮೆಚ್ಕೊಂಡ್ಬಿಟ್ಟ, ಅವನು ಭಕ್ತಿಗೆ ಬಂದ್ಬಿಟ್ಟ. ರಾವಣ, ನಿನ್ನಂತ ಭಕ್ತ ಇಲ್ಲಪ್ಪ, ನನ್ಗೆ ಅತೀ ಪ್ರಿಯವಾದ ಭಕ್ತನು ನೀನು, ಅದೆಷ್ಟು ಚೆನ್ನಾಗಿ ನನ್ನನ್ನು ವರ್ಣನೆ ಮಾಡಿ ಕರೆದೆ. ಆದ್ರೆ ಈ ಆತ್ಮಲಿಂಗ ನಿನಗೆ ಬೇಡ, ಅದಿಲ್ಲೇ ಪ್ರತಿಷ್ಠಾಪನೆಯಾಗಿ ನಿನ್ನಿಂದ ಮುಂದೆ ಕಲಿಯುಗದಲ್ಲಿ ಕೋಟ್ಯಾಂತ ಕೋಟಿ ಭಕ್ತರು ಅದನ್ನ ನೋಡಿ ಸ್ಪರ್ಶಿಸಿ ಜೀವನವನ್ನ ಸಾರ್ಥಕತೆಯನ್ನ ಮಾಡ್ಕೊಳ್ಳಿ. ನಿನ್ನ ತಾಯಿಗೆ ನಾನು ಅಂತ್ಯಕಾಲದಲ್ಲಿ ಕೈಲಾಸದ ಒಂದು ಭಾಗ್ಯವನ್ನ ಕೊಡ್ತಾ ಇದ್ದೇನೆ, ನೀನು ಹೋಗು ಅಂತ ಪರಮೇಶ್ವರ ಕಳಿಸ್ತಾನ ಅವನನ್ನ. ರಾಮ ರಾವಣರ ಯುದ್ಧ ಆದಾಗ ರಾವಣ ಹತನಾಗ್ತಾನೆ. ಕೈಲಾಸದಿದ್ದಂತಹ ಪರಮೇಶ್ವರ ನೊಂದ್ಕೊಳ್ತಾನಂತೆ, ಒಬ್ಬ ಭಕ್ತನನ್ನ ಕಳ್ಕೊಂಡ್ಬಿಟ್ನಲ್ಲ ನಾನು.
ಪ್ರಿಯ ಭಕ್ತ ಹೋಗ್ಬಿಟ್ನಲ್ಲ, ನಿತ್ಯಾನುಷ್ಠಾನವನ್ನ ಮಾಡ್ತಾ ಯಾವುದನ್ನು ಮರೆತರೂ ಕೂಡ ನನ್ನ ಆರಾಧನೆ ಮಾಡೋದ್ ಮರಿತಿರ್ಲಿಲ್ವಲ್ಲ. ಆಗ ಪಾರ್ವತಿ ಕೇಳ್ತಾಳಂತೆ, ಏನ್ ಪ್ರಭು ನೀವು ಯಾರಿಗೋಸ್ಕರ ನೀವು ದುಃಖಿಸ್ತಾ ಇರೋದು? ಆ ಪರಮ ಪಾಪಿಗೋಸ್ಕರನ? ಒಂದು ಹೆಣ್ಣನ್ನ ಅಪಹರಣ ಮಾಡಿ ತಗೊಂಡು ಹೋಗಿ ಇಷ್ಟು ದಿವಸ ಚಿತ್ರಹಿಂಸೆ ಕೊಡ್ತಾ ಆಕೆಯನ್ನ ಮರ್ಗೋ ರೀತಿ ಮಾಡದ್ನಲ್ಲ ಅಂತ. ಆಗ ಶಿವ ಹೇಳ್ತಾನಂತೆ, ಪ್ರತಿಯೊಬ್ಬ ರಾಕ್ಷಸನಲ್ಲೂ ಕೂಡ ದೈವ ಗುಣ ಅಂತಕ್ಕಂಥದ್ದಿರುತ್ತೆ, ಒಳ್ಳೆ ಗುಣ ಅನ್ನೋದೊಂದಿರುತ್ತೆ, ಕೆಟ್ಟು ಗುಣ ಅನ್ನೋದಿರುತ್ತೆ. ಈ ಪ್ರಪಂಚ, ಈ ಲೋಕ ಅವನ ಕೆಟ್ಟತನವನ್ನ ಮಾತ್ರ ಗುರುತಿಸ್ತಾರೆ, ಆ ಕೆಟ್ಟತನವನ್ನ ಮಾತ್ರ ನೋಡ್ತಾರೆ, ಒಳ್ಳೆ ತನವನ್ನ ಪ್ರಶಂಸನೆ ಮಾಡೋದಿಲ್ಲ. ಕೋಪ ಇತ್ತು ಪಾರ್ವತಿಗೆ ರಾವಣನ್ ಕಂಡ್ರೆ. ಯಾಕಂದ್ರೆ ಪಾರ್ವತಿನ ಕಳಿಸು ಅಂತ ಕೇಳ್ದ ಅಂತ ಅಲ್ಲ, ಅದಕ್ಕಿಂತ ಮುಂಚೆನೆ ಹಳೆ ದ್ವೇಷ ಪಾರ್ವತಿಗೂ ರಾವಣಂಗೂ. ಏನ್ ಹಳೆ ದ್ವೇಷ ಅಂದ್ರೆ, ಪಾರ್ವತಿ ಲಕ್ಷ್ಮೀ ಸರಸ್ವತಿ ಏನೋ ಹೀಗೆ ಒಂದು ಪೂಜೆ ಮಾಡ್ಬೇಕಾದ್ರೆ ಕುಂಕುಮಕ್ಕೆ ಅಂತ ಕರೆದಿರ್ತಾರೆ. ಯಾರನ್ನ? ಪಾರ್ವತಿ ದೇವಿಯನ್ನ ಲಕ್ಷ್ಮಿಯಮ್ಮ ಕರೆದ್ಬಿಟ್ರು. ಅಕ್ಕ, ನಾನು ಪೂಜೆ ಮಾಡಿದೀನಿ, ಬಂದು ಕುಂಕುಮ ತಗೊಂಡ್ ಹೋಗಕ್ಕ. ಹೌದಾ, ಬರ್ತೀನಮ್ಮ, ಬರ್ತೀನಿ ತಂಗಿ. ಸರಸ್ವತಿ ಬಂದ್ರು, ಇವರು ಬಂದ್ರು. ವೈಕುಂಠ ಕೇಳಬೇಕೆ? ರತ್ನ ಖಚಿತವಾದಂತಹ ಸಾಲು ಸಾಲು ಕಂಬಗಳು, ಹೆಜ್ಜೆ ಇಟ್ಟಲ್ಲೆಲ್ಲ ಮುತ್ತಿನ ರಾಶಿಗಳು, ಲಕ್ಷ್ಮಿಯ ಮೈ ತುಂಬೆಲ್ಲ ಜಗಮಯಿಸ್ತಕ್ಕಂಥ ಒಡವೆಗಳು. ಇನ್ನು ಸರಸ್ವತಿ ಶ್ವೇತ ವಸ್ತ್ರಳಾಗಿ ನಯನಾಜೂಕಿಂದ ಬಂದ್ಲು. ಆಗ ಲಕ್ಷ್ಮಿ ಹೇಳಿದ್ರು, ಅಕ್ಕ, ಆದ್ರೂ ಯಾಕೋ ನಂಗೆ ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣಕ್ಕ. ಯಾಕಮ್ಮ, ನನ್ಗೇನಾಗಿದೆ? ನಾವು ನೋಡು ಎಷ್ಟ್ ಚೆನ್ನಾಗಿದ್ದೀವಿ, ಮೈ ತುಂಬಾ ಒಡವೆ ಹಾಕೊಂಡು ಎಷ್ಟು ಆನಂದವಾಗಿದ್ದೀವಿ. ನೀನ್ ನೋಡಪ್ಪ, ಏನೂ ಇಲ್ಲ. ಆ ಶಿವನಿಗೆ ಹೇಳಿ ನೀನ್ ಮೈ ಮೇಲೆ ಒಡವೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಆ ಯಾವಾಗ್ಲೂ ಆ ಚಳಿ ಗಡಗಡ ಅಂತ ನಡ್ಕೊಂಡು ಇರ್ತಿರಲ್ವಾ, ಒಂದು ಉತ್ತಮವಾದ ಒಂದು ಭವನನಾದ್ರೂ ನಿರ್ಮಿಸ್ಕೊಳ್ಬಾರ್ದ? ಒಂದು ಮನೆ ಬೇಡವಾ ನಿಮ್ಗೆ? ಮಳೆ ಬಂದ್ರೆ ಅಥವಾ ಚಳಿ ಆದ್ರೆ ಆ ಪ್ರಾಣಿಗಳ ಚರ್ಮವನ್ನ ಹೊತ್ಕೊಳ್ತಾ ಆ ಮರಗಳ ಅಡಿಯಲ್ಲಿ ಆ ಗುಹೆಗಳಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಲ್ಲ. ಇದು ಮನ್ಸು ಪಾರ್ವತಿಗೆ ಬಂದ್ಬಿಡ್ತು. ಬಂದ್ರು ಸೀದಾ ಕೈಲಾಸಕ್ಕೆ, ಶಿವನ ಹತ್ರಕ್ಕೆ. ಪರಮೇಶ್ವರ, ಏನಮ್ಮ ಪಾರ್ವತಿ, ನನ್ಗೆ ಅವಮಾನ ಆಗೋಯ್ತು ಇವತ್ತು. ನಮ್ಗೇನಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಸೂರ್ಯ ಇರಬಾರ್ದ, ಒಂದು ಮನೆ ಇರಬಾರ್ದ? ಮನೆನೇ ಇಲ್ಲ ಅಂದ್ಮೇಲೆ ಏನಿದ್ದು ಏನ್ ಪ್ರಯೋಜನ? ಲಕ್ಷ್ಮಿ ವೈಕುಂಠದಲ್ಲಿ, ಸರಸ್ವತಿ ಬ್ರಹ್ಮಲೋಕದಲ್ಲಿ ಆನಂದಮಯವಾಗಿ ಇದ್ದಾರಲ್ಲ. ಇನ್ನ ನಾವು ಒಂದು ಮನೇನಾದ್ರೂ ಕಟ್ಟಿಸ್ಕೊಂಡಿಲ್ಲ ಅಂದ್ರೆ ಹೇಗೆ? ಪರಮೇಶ್ವರ ನಗ್ತಾ ಹೇಳ್ತಾನೆ, ಪಾರ್ವತಿ, ಕಲ್ಲು ಮಣ್ಣು ಮುತ್ತು ರತ್ನಗಳಿಂದ ಮಾಡಿರ್ತಕ್ಕಂಥದ್ದು ಯಾವತ್ತೂ ಕೂಡ ಸ್ಥಿರವಲ್ಲಮ್ಮ. ನಾವ್ ಏನಿದೀವಿ, ಏನು ಇಲ್ದೇ ಇದೀವಿ, ಇದು ಸ್ಥಿರವಾದಂಥದ್ದು. ಎಂದಾದರೊಂದು ದಿವಸ ಅದು ಪರರ ಪಾಲಾಗೋದು ಅಥವಾ ಅದಕ್ಕೆ ಆಯುಷ್ಯ ಮುಗಿಯುವಂಥದ್ದು. ನಾವು ನೆಮ್ಮದಿಯಾಗಿದ್ದೀವಿ, ಏನು ಬೇಡ. ಇಲ್ಲ ಇಲ್ಲ ಇಲ್ಲ, ನನಗ್ ಬೇಕು ಅಂದ್ರೆ ಬೇಕು. ಹಠ ಹಿಡಿದ್ಬಿಟ್ಲು ದೇವಿ. ಸರಿ, ನೀನ್ ಇಷ್ಟ ಬಂದಂಗ್ ಮಾಡು. ವಿಶ್ವಕರ್ಮನನ್ನ ಕರ್ಸಿದ್ಲು ತಾಯಿ. ವಿಶ್ವಕರ್ಮ ಬಂದ. ವಿಶ್ವಕರ್ಮ ನನಗೆ ಭೂಲೋಕದಲ್ಲಿ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ, ವೈಕುಂಠವನ್ನೂ ಮೀರ್ಸ್ತಕ್ಕಂಥ, ಅಮರಾವತಿಯನ್ನು ಮೀರ್ಸ್ತಕ್ಕಂಥ, ಬ್ರಹ್ಮಲೋಕದಲ್ಲಿ ಇಲ್ಲದೆ ಇರ್ತಕ್ಕಂಥ ವೈಭವೋಕರಣವಾದಂತಹ ಸುಂದರವಾದ ಭವ್ಯವ ಒಂದು ಗೃಹವನ್ನ ನೀನು ನಿರ್ಮಿಸ್ಬೇಕು ಅಂತ ಆಜ್ಞೆಯನ್ನ ಕೊಟ್ಲು ತಾಯಿ. ವಿಶ್ವಕರ್ಮ ಒಪ್ಕೊಂಡ. ಭೂಲೋಕವನ್ನ ದೃಷ್ಟಿಸಿ ನೋಡ್ತಾನೆ. ಸುಂದರವಾದ ಪ್ರದೇಶ, ಅಲ್ಲಿ ಸ್ವರ್ಣಮಯವಾದಂತ ಒಂದು ಸುಂದರವಾದ ಭವನವನ್ನ ನಿರ್ಮಿಸ್ಬಿಟ್ಟ. ಬಂದ. ಅಮ್ಮ, ನೀನ್ ಹೇಳಿದ ಕೆಲಸ ಮಾಡಿದ್ವಮ್ಮ. ಹೌದಾ? ಖುಷಿ ಆಗೋಯ್ತು ದೇವಿಗೆ. ಒಂದು ಭವನ ಅಂತ ನಿರ್ಮಾಣ ಮಾಡಿದ್ಮೇಲೆ ಗೃಹ ಪ್ರವೇಶ ಮಾಡ್ಬೇಕು. ಅದಕ್ಕೆ ಒಂದ್ ಮನೆ ನಿರ್ಮಾಣ ಮಾಡಿದ್ಮೇಲೆ ಗೃಹ ಪ್ರವೇಶ ಮಾಡದೆ ಹಾಗೆ ಹೋಗ್ತಾರ? ಇಲ್ಲ ಸ್ವಾಮಿ, ನಮ್ಮ ಅರಮನೆಗೆ ಒಂದು ಗೃಹ ಪ್ರವೇಶವನ್ನ ಮಾಡಿ ನಾವದಕ್ಕೆ ಹೋಗೋಣ. ಯಾರು ಉತ್ತಮವಾದಂತಹ ಪೌರೋಹಿತ್ಯ ಮಾಡೋರು ಯಾರಿದ್ದಾರೆ? ಹಾಗೆ ಶಿವ ಹೇಳ್ತಾನೆ, ದೇವಿ, ಭೂಲೋಕದಲ್ಲೇ ಅತ್ಯಂತ ಉತ್ತಮವಾದಂತಹ ಪೌರೋಹಿತ್ಯ ಮಾಡ್ತಕ್ಕಂಥದ್ದು ಈಗ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ರಾವಣ. ಅವನು ನನ್ನ ಪರಮ ಭಕ್ತ, ಅವನ ಕೈಲೇ ಮಾಡಿಸ್ಬೇಕು. ಆಯ್ತು, ಮಾಡ್ಸೋಣ. ಹೋದ್ರು.
ಅತ್ಯಂತ ಕ್ರಮಬದ್ಧವಾಗಿ ರಾವಣ ಪೌರೋಹಿತ್ಯವನ್ನ ವಹಿಸ್ಕೊಂಡು ಆ ಭವನದ ಒಂದು ಗೃಹ ಪ್ರವೇಶವನ್ನ ಮಾಡಿಕೊಟ್ರು. ಮುಗೀತು ಗೃಹ ಪ್ರವೇಶ ಎಲ್ಲ. ಖುಷಿಯಾಗೋಯ್ತು ಪಾರ್ವತಿಗಾಹ, ರಾವಣ ಅದೆಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಪ್ಪ, ಅದೆಂತಹ ಮಂತ್ರ ಉಚ್ಚಾರಣೆ ಮಾಡ್ದಪ್ಪ, ಬಹಳ ಸುಂದರವಾಗಾಯ್ತು, ಸಂತೃಪ್ತಿ ಆಯ್ತು. ಆಯ್ತು, ಈಗ ಪೌರೋಹಿತ್ಯಕ್ಕೆ ಸಂಭಾವನೆಯನ್ನ ಕೊಡ್ಬೇಕು. ಏನ್ ಬೇಕಪ್ಪ ನಿನ್ಗೆ? ಯಾವುದೇ ವರನಾದ್ರೂ ಕೇಳ್ಕೊ, ನಾನು ಇಲ್ಲ ಅನ್ನಲ್ಲ. ಪರಮೇಶ್ವರನಗ್ತಾನೆ, ಹೌದಾ ದೇವಿ? ಹೌದು. ಎಕ್ಸೈಟ್ಮೆಂಟು ಪಾರ್ವತಿಗೆ. ಏನ್ ಬೇಕಾದ್ರೂ ಕೇಳಲಿಕ್ಕೆ ಕೊಟ್ಬಿಡ್ತೀನಿ ನಾನು. ದೇವಿ, ನೀವ್ ಕೇಳ್ತಿದ್ದೀರಲ್ಲ ಅಂತ ಹೇಳ್ತಾ ಇದ್ದೀನಿ, ನಂಗೇನ್ ಕೇಳಬೇಕು ಅಂತಿಲ್ಲ. ದಕ್ಷಿಣೆಯಾಗಿ ಕೊಡುವುದಾದರೆ ಈ ಸ್ವರ್ಣ ಲಂಕೆಯನ್ನ ನನಗೆ ಕೊಡಿ. ಈ ಗುರುಪ್ರವೇಶ ಮಾಡಿ ಒಳಗಡೆ ಒಂದಿನ ಇರ್ಲಿಲ್ವಲ್ಲಪ್ಪ, ಆಗ್ಲೇ ಕೇಳ್ತಾವ್ರಲ್ಲ. ದುಃಖ ಆಗೋಯ್ತು ಪಾರ್ವತಿಗೆ ಮನಸ್ಸಲ್ಲಿ. ಆದ್ರೆ ಅದೇ ಕ್ಷಣ ಗಂಭೀರ ವದನಳಾದಂತಹ ದೇವಿ ತನ್ನ ಮುಖವನ್ನ ಸಣ್ಣ ನಗೆಯೊಂದಿಗೆ ತಥಾಸ್ತು ಅಂತ ಹೇಳಿ ಸೀದಾ ಕೈಲಾಸಕ್ಕೆ ಬಂದ್ಬಿಟ್ಟು. ಆಗ ಶಿವ ಹೇಳ್ತಾನಂತೆ, ದೇವಿ ನನ್ನ ಮಾತು ನೀನ್ ಕೇಳ್ದ? ಯಾವತ್ತು ಯಾವುದು ಶಾಶ್ವತವಲ್ಲದಂತಹ ವಸ್ತು ಆಸೆ ಪಟ್ರೆ ಅದು ನಮಗೆ ಸಿಗಲ್ಲ. ಯಾವತ್ತೂ ನಮ್ಮ ಕೈಲಾಸವನ್ನ ಯಾರು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾರು ಬಂದು ನಂದು ಅಂತ ಹೇಳು, ನೀವು ಹೊರಗಡೆ ಹೋಗು ಅಂತ ಹೇಳಲಿಕ್ಕಾಗಲ್ಲ. ಇಲ್ದೆ ಇರೋದನ್ನ ಆಸೆ ಪಟ್ಟು ಕಳ್ಕೊಳ್ಳೋದಕ್ಕಿಂತ ಇರೋದ್ರಲ್ಲೇ ಖುಷಿ ಪಡ್ಬೇಕು ಅಂತ. ಆಗ ಪಾರ್ವತಿ ಹೇಳ್ತಾಳಂತೆ, ಹೌದು ಸ್ವಾಮಿ, ನೀವು ಹೇಳಿದಂತ ಮಾತ್ ನಿಜ. ಅವ್ರು ಬದುಕಿದ್ದಾರೆ, ಇವ್ರು ಬದುಕಿದ್ದಾರೆ, ನಾನು ಹಾಗೆ ಬದುಕಣ ಅಂತ ಹೋಗೋ ಬದಲು ನನ್ನಲ್ಲಿ ಏನಿದ್ಯೋ ಅದನ್ನ ನಾನು ಸಂತೃಪ್ತಿ ಪಡೋಣ ಅಂತಕ್ಕಂತ ಮನಸ್ಥಿತಿ ನಮ್ದಾಗಬೇಕು ಸ್ನೇಹಿತರೆ. ಅವತ್ತು ಪಾರ್ವತಿಗಾದಂತ ಅನುಭವ ಇವತ್ ಕಲಿಯುಗದಲ್ಲಿ ನಮ್ಗಾಗ್ತಾ ಇರುತ್ತೆ. ಈ ಪಾಠವನ್ನ ನಾವು ಅಳವಡಿಸ್ಕೊಳ್ಬೇಕು. ಆ ರೀತಿಯಾಗಿ ಸ್ವರ್ಣ ಲಂಕೆ ಅನ್ನೋದವತ್ತು ರಾವಣನ ಪಾಲಾಗತ್ತೆ. ಯಾಕೆ ಈ ಮಾತ್ ಬಂತು? ಹೆಂಗ್ ರಾವಣ ಎಂತ ಶ್ರೇಷ್ಠ ವ್ಯಕ್ತಿ ಅಂತ ನೀವೆಲ್ಲ ಪ್ರಶ್ನೆ ಮನ್ಸಲ್ಲಿ ಬಂತಲ್ಲ ನಿಮ್ಗೆ. ಹಾಗಾದ್ರೆ ನೀವ್ ಹೇಳಿದ್ರಿ ರಾವಣನು ಕೂಡ, ಹಾಗಾದ್ರೆ ರಾವಣಕ್ ಶಿವ ದರ್ಶನ ಕೊಟ್ಟಿದ್ನಲ್ಲ, ಅವ್ರಿಗೆ ಮಾತ್ರ ಇರೋ ಕಡೆ ದರ್ಶನ ಕೊಡ್ತಾರೆ ಅಂತ ಈ ಪಾಯಿಂಟ್ ಹೇಳಿದ್ದು. ಅಂದ್ರೆ ಎಷ್ಟು ತಕ್ಕಡಿಗೆ ಹಾಕ್ಬೇಕಲ್ವಾ? ಕೆಟ್ಟತನನು ತಕ್ಕಡಿಗೆ ಹಾಕ್ಬೇಕು, ಒಳ್ಳೆತನನು ತಕ್ಕಡಿಗೆ ಹಾಕ್ಬೇಕು. ಯಾವ್ದು ಜಾಸ್ತಿ ತೂಗುತ್ತೆ ಅಂತ ನೋಡ್ಕೋಬೇಕಲ್ವಾ ನಾವು. ಕೂತ್ಕೊಂಡ್ಬಿಟ್ರೆ ತಕ್ಕಡಿನೇ ಮುರಿದೋಯ್ತದೆ. ನಮ್ಮಲ್ಲಿರೋ ಒಳ್ಳೆತನ ಕೆಟ್ಟತನ ಹಾಕ್ಬೇಕು. ಯಾರೋ ಹಂಗೆ ಮಾಡಿದ್ರಂತೆ, ನೀನ್ ಒಳ್ಳೆತನ ಹೋಗಿ ಹಾಕ್ಬಾ ಅಂದ್ರೆ ಅವರೇ ಕೂತ್ಕೊಬಿಟ್ಟಿದ್ರು. ಹಂಗ ನಾವು ಕೂತ್ಕೊಳ್ಳೋದಲ್ಲ. ನಮ್ ಕೆಟ್ಟತನ ಒಳ್ಳೆತನವನ್ನ ಕೂರ್ಸ್ಬಿಟ್ಟು ಕೆಟ್ಟತನವನ್ನ ಬಿಟ್ಟು ಒಳ್ಳೆತನವನ್ನ ಪಡ್ಕೊಂಡ್ ಬರ್ತಕ್ಕಂಥದ್ದು. ಅದಕ್ಕೆ ಸತ್ವಾನಾಂ ಸಾತ್ವಿಕರಿಗೆ ಪರಮಾತ್ಮ ಬೇಗ ದರ್ಶನ ಕೊಟ್ರೆ, ಬೇರೆ ಋತ್ವಿಜ ಏನು ನಮ್ಮ ತಾಮಸ ಗುಣ ರಜೋಗುಣದವ್ರಿಗೆ ಸ್ವಲ್ಪ ನಾವೇ ದೇವಸ್ಥಾನಕ್ಕೆ ಅಥವಾ ಅವನಿರೋ ಕಡೆ ನಾವೇ ಹುಡ್ಕೊಂಡು ಹೋಗ್ಬೇಕಾಗತ್ತೆ ಅನ್ನೋದು ಈ ಒಂದು ಸಾರಾಂಶ ಆಗಿರುತ್ತೆ. ಮುಂದೆ ಇನ್ನು ಯಾರ್ಯಾರಿಗೆಲ್ಲ ಒಡೆಯನಾಗಿದ್ದಾನೆ ಅಂತ ಹೇಳ್ತಾರೆ. ಸಹಮಾನನು, ನಿವ್ಯಾಧಿಯು ಅವ್ಯಾಧಿ ಆಗಿರ್ತಕ್ಕಂಥ ಪತಿ, ಪಕುಭ, ನಿಶಂಗಿಣಿ, ಕಳ್ಳರಿಗೂ ಕೂಡ ಒಡೆಯನಂತೆ. ಇದು ತುಂಬಾ ಇಂಟ್ರೆಸ್ಟಿಂಗು. ಕಳ್ಳರ ಒಡೆಯ, ನಿಶಂಗಿಣ, ಇಶುಧಿಮಂತ, ತಸ್ಕರಿಪತಿ, ವಂಚನೆ, ಪರಿವಂಚನೆ, ತಾಯುಪತಿ, ನಿಚೇರುವಿನ, ಪರಿಚರಕನ, ಅರಣ್ಯಕನ ಪತಿ, ಇಷ್ಟೂ ಜನಕ್ಕೂ ಕೂಡ ಒಡೆಯವನಾಗಿದ್ದಾನೆ, ಅವನಿಗೆ ನಮಸ್ಕಾರ ಅಂತ ಹೇಳ್ತಾರೆ. ನೋಡಿ, ಈ ಕಂಪ್ಲೀಟ್ಲಿ ರಾಜಸ ತಾಮಸ ಪ್ರಕೃತಿ ಇರ್ತಕ್ಕಂಥ ಗುಣದವ್ರ ಬಗ್ಗೆನೇ ಇಲ್ಲಿ ಮೆನ್ಷನ್ ಮಾಡ್ಬಿಟ್ರು. ಇವರೆಲ್ಲ ಅವರೇ. ಕಳ್ಳ, ಇಶುಧಿಮಂತ, ತಸ್ಕರ, ವಂಚನೆ ಮಾಡ್ತಕ್ಕಂಥದ್ದು, ಇವರೆಲ್ಲ ಅವರೇ. ಆದ್ರೆ ಇವ್ರಿಗೂ ಕೂಡ ಭಗವಂತ ಒಳ್ಳೆಯವನು ಯಾಕೆ, ಅಥವಾ ಏನು ಭಗವಂತನೇ ಒಡೆಯ ಅಂತ ಯಾಕೆ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಬಂದಿತ್ತು, ಬಾಣ ಹಿಡ್ಕೊಂಡಿದ್ಯಾ, ನಿನ್ ಬಾಣ ಕೆಳಗಡೆ ಇಳಿಸ್ಬಿಡು ಅಂತ. ಇದರ ಅರ್ಥ ಇವ್ರಿಗೆಲ್ಲ ಬಾಣ ಹಿಡ್ಕೊಂಡಿರ್ತಾನೆ ಪರಮಾತ್ಮ, ಕೆಳಗಡೆ ಇಳಿಸಲ್ಲ. ಇಷ್ಟ್ರ ಮಟ್ಗಾದ್ರೂ ಪ್ರಪಂಚದಲ್ಲಿ ಬದುಕಿರಕ್ ಸಾಧ್ಯ ಆಗಿದೆ ಅಂದ್ರೆ, ಅವರೆಲ್ಲ ಅಪರಾಧ ಮಾಡ್ತಾ ಇದ್ದಾರೆ ಅಂದ್ರೆ ಭಗವಂತ ಸಹಿಸ್ಕೊಂಡಿದ್ದಾನೆ ಅದಕ್ಕೆ ಅನ್ನೋದು ಅರ್ಥ ಮಾಡ್ಕೊಂಡಿಲ್ಲ ಅವರು. ಯಾರು ನನ್ನ ನೋಡ್ತಿಲ್ಲ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲಾ ತಪ್ಪಿಗೂ ಇಮಿಡಿಯೇಟ್ ಆಗಿ ದೇವ್ರು ಶಿಕ್ಷೆ ಕೊಡೋದೇ ಆಗಿದ್ದಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವೆಲ್ಲ ಬದುಕ್ತಿದ್ವಾ? ಸುಳ್ಳು ಹೇಳೋ ತಪ್ಪು,
ಕೆಟ್ಟ ಕೆಲಸ ಮಾಡೋದ್ ತಪ್ಪು, ಹಂಗಾರೆ ನಾವ್ ಯಾರು ಸುಳ್ಳು ಹೇಳಿಲ್ವಾ? ಕೆಟ್ಟ ಕೆಲಸ ಮಾಡಿಲ್ವಾ? ಆ ತಪ್ಪು ಪರಮಾತ್ಮ ಶಿಕ್ಷೆ ಕೊಡೋದು ನಂಗಿದ್ರೆ ಎಲ್ಲ ಗೊಟ್ಟಕ್ಕಂದ್ಬಿಡ್ತಿದ್ವಿ, ಯಾರು ಇರ್ತಿದ್ರು? ಅದಕ್ಕೆ ಒಂದು ನಿಯಮ ಮಾಡ್ಕೊಳ್ತಾರಂತೆ. ಏನ್ ನಿಯಮ ಅಂದ್ರೆ, ಅವನು ಜೀವನದಲ್ಲಿ ಕೊಲೆ ಮಾಡ್ತಾನೋ, ಕಳ್ತನ ಮಾಡ್ತಾನೋ, ಅಥವಾ ಇನ್ನೊಬ್ರಿಗೆ ಅನ್ಯಾಯ ಮಾಡ್ತಾನೋ, ಮತ್ತೊಬ್ರ ಕಣ್ಣಲ್ಲಿ ನೀರ್ ಹಾಕ್ಸ್ತಾನೋ, ಆ ಧನ ಆಸೆಗೋಸ್ಕರ ಮಾಡಬಾರ್ದು ಕೆಲಸ ಮಾಡ್ತಾನೋ, ಏನೇ ತಪ್ಪು ಮಾಡಿದ್ರು ಕೂಡ ಅವನಿಗೆ ಆ ಕ್ಷಣ ಶಿಕ್ಷೆ ಕೊಡದೆ ಬೇರೆ ರೀತಿಯಲ್ಲಿ ಪ್ರತಿ ಕ್ಷಣ ಶಿಕ್ಷೆ ಕೊಟ್ಟು ನರಳಾಡ್ಸ್ತಕ್ಕಂತ ಶಿಕ್ಷೆ. ಅದು ಆರೋಗ್ಯದ ಮುಖಾಂತರನೋ, ಕುಟುಂಬದ ಮುಖಾಂತರನೋ, ಅಥವಾ ಸತ್ತ ಮೇಲಾದ್ರೂ ಕೂಡ ಮತ್ತೆ ಆತನಿಗೆ ಜನ್ಮ ಮುಗ್ದಿದ್ರು ಕೂಡ, ಹೋಗು ನೀನ್ ಹಾಕ್ತಾ ಇದೀನಿ ಮತ್ತೆ ಮನುಷ್ಯ ಜನ್ಮಕ್ಕೆ. ಆದ್ರೆ ಯಾವ ಪರಿಸ್ಥಿತಿಲಿ ಹಾಕ್ತಾ ಇದ್ದೀನಿ ಗೊತ್ತಾ? ನಿನ್ಗೆ ಕಣ್ಣು ಕಾಣದೆ, ಕಾಲಿಲ್ಲದೆ, ಅಂಗವಿಕಲನಾಗೋ, ಅಥವಾ ಬುದ್ಧಿ ಭ್ರಮಣೆಯಾಗೋ, ಅಥವಾ ನೀನು ಅತೀವವಾದ ಬಡತನದಿಂದನೋ, ಅಥವಾ ಎಲ್ರೂ ನಿನ್ನನ್ನ ದೂರ ಮಾಡಿ ಕೀಳಾಗಿ ಕಾಣೋ ರೀತಿನೋ ಆ ಶಿಕ್ಷೆ ಕೊಡ್ತಾ ಇದ್ದೀನಿ, ಅನುಭವಿಸುವಂತ ಮತ್ತೆ ತಳ್ತಾನಂತೆ ಪರಮಾತ್ಮ. ಹಳ್ಳಿ ಕಡೆ ಎಲ್ಲ ಕೆಲವೊಂದ್ ಮಾತು ಹೇಳಿದ್ರು, ಅಯ್ಯೋ ಮಗು ಬೆನ್ನೋಡಿ ಈ ತರ ಆಗಿದೆ, ಮೇಲ್ಗಡೆಯಿಂದ ದೇವ್ರು ತಳ್ಬಿಟ್ಟಿದ್ದಾನೆ ಕಡ್ಡಿಲಿ, ಅದಕ್ಕೆ ಹಿಂಗ್ ಆಗ್ಬಿಟ್ಟಿದೆ ಅಂತೆಲ್ಲ ಹೇಳ್ತಾ ಇದ್ರು. ಅಂದ್ರೆ ಅವ್ರ ಇಮ್ಯಾಜಿನೇಷನ್ ಅಂತ ಅನ್ಕೊಂಡ್ರು ಕೂಡ ಪ್ರತಿಯೊಬ್ಬರಿಗೂ ಕೂಡ ದಂಡನೆಯನ್ನ ಕೊಡ್ತಕ್ಕಂಥದ್ದು. ಆ ದಂಡನೆ ಹೇಗ್ ಕೊಡ್ತಾನೆ ಅನ್ನೋದು ಯಾರು ಇಲ್ಲಿ ಲೈವ್ ಆಗಿ ನೋಡಿದೀವ? ವಿಡಿಯೋ ಇದೆ ತೋರ್ಸಿ ಅಂತ ನೀವ್ ಕೇಳ್ತೀರೇನೋ, ಬಟ್ ತೋರ್ಸಕ್ ಆಗಲ್ಲ. ಆ ವಿಡಿಯೋ ನೀವ್ ನೋಡ್ಬೋದು, ಮಲ್ಕೊಳ್ಳಿ, ಪರಮಾತ್ಮನ ಧ್ಯಾನ ಮಾಡಿ ಕೇಳ್ಕೊಳ್ಳಿ. ನಂಗ್ ನರಕದ ಒಂದು ವೈಭವವನ್ನ ಇವತ್ ನನ್ಗೆ ಮಾನಸದಲ್ಲಿ ಪ್ರತ್ಯಕ್ಷ ಮಾಡು ಭಗವಂತ ಅಂತ ಕೇಳ್ಕೊಂಡ್ ಮಲ್ಕೊಳ್ಳಿ. ಮೇ ಬಿ ನಿಮ್ ನರಕದ ದರ್ಶನ ಪರಮಾತ್ಮ ಮಾಡಿಸ್ಬೋದು, ಅಥವಾ ನಿಮ್ಮ ಕರ್ಮ ಫಲವನ್ನ ಪರಮಾತ್ಮ ನಿಮ್ಗೆ ದರ್ಶನವನ್ನ ಮಾಡಿಸ್ಬೋದೇನೋ. ಹಾಗೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ, ಇಶುಧಿ ಅಂದ್ರೆ ಬೆನ್ನಿಗೆ ಕಟ್ಕೊಂಡಿರ್ತಕ್ಕಂಥ ಬಾಣದ ಚೀಲಕ್ಕೆ ಇಶುಧಿ ಅಂತ ಕರಿತೀವಿ. ಕಕುಭ ಎಲ್ಲಾ ದಿಕ್ಕುಗಳಿಗೂ ಕೂಡ ಒಡೆಯನಾಗಿರ್ತಕ್ಕಂಥ ಇಂದ್ರಾದಿಗಳ ರೂಪದಲ್ಲಿರ್ತಕ್ಕಂಥ ದೇವನಿಗೆ ನಮಸ್ಕಾರ. ಅವನು ಖಡ್ಗ ಇಡ್ಕೊಂಡು, ಬಾಣ ಇಡ್ಕೊಂಡು, ಬೆನ್ನಿಗೆ ಇಶುದ್ಧಿ ಹಾಕೊಂಡು, ಬಾಣಗಳ ಚೀಲ ಹಾಕೊಂಡು ನಿಂತ್ಕೊಂಡಿದ್ದಾನೆ. ಆದ್ರೆ ಯಾರಿಗೂ ಕಾಣಿಸ್ತಾ ಇಲ್ಲ. ಬೇರೆಯವ್ರಿಗೆ ಕಾಣದೇ ಇರೋ ರೀತಿ ಕಳ್ತನ ಮಾಡ್ತಾ ಇರ್ತಾರಲ್ವಾ, ಅವ್ರಿಗೆ ಸ್ಥೇನ ಅಂತ ಕರಿತೀವಿ. ಅದಕ್ಕೆ ಸ್ಥೇನಾಧಿಪತಿ ಅಂತ ಕರೀತಾ ಇದ್ದಾರೆ. ಅಂದ್ರೆ ಯಾಕೆ ಇಲ್ಲಿ ಸ್ಥೇನ ಅಂತ ಕೊಡ್ತಾ ಇದ್ದಾರೆ ಅಂದ್ರೆ, ನೀವ್ ಯಾರಿಗೂ ಕಾಣಿಸ್ತಾ ಇರೋ ತರ ಕಳ್ತನ ಮಾಡ್ತಾ ಇದ್ದೀರಾ, ಆದ್ರೆ ಸ್ಥೇನಾಪತಿ ನೋಡ್ತಾ ಇದ್ದಾನೆ, ಸ್ಥೇನಾಧಿಪತಿ ನೋಡ್ತಾ ಇದ್ದ ನಿಮ್ಮನ್ನ. ಕಾಣಿಸೋ ರೀತಿ ದರೋಡೆ ಮಾಡಿದ್ರೆ ತಸ್ಕರ ಅಂತ ಕರಿತೀವಿ. ನೀವು ಕಾಣಿಸೋ ರೀತಿ ಭಯ ಇಲ್ದೆ ಮಾಡ್ತಾ ಇದ್ದೀರಾ, ಹಾಗಾದ್ರೆ ತಸ್ಕರಾಪತಿ ನೋಡ್ತಾ ಇದ್ದಾನೆ. ನಮ್ಮವ್ರ ತರ ನಟಿಸ್ತಾ ಬೇರೆಯವ್ರಿಗೆ ಗೊತ್ತಾಗದೆ ಇರೋ ತರ ವೇಷ ಮರೆಸ್ಕೊಂಡು ಮೋಸ ಮಾಡಿದ್ರೆ ಅವ್ರನ್ನ ಸ್ಥಾಯುಗಳು ಅಂತ ಕರಿತೀವಿ. ನಾಟಕ ಆಡೋದು, ಒಳ್ಳೆಯವ್ರ ರೀತಿ ಮುಖವಾಡ ಹಾಕೊಂಡ್ ಬದುಕೋದು, ಅವ್ರನ್ನ ಸ್ಥಾಯುಗಳು ಅಂತ ಕರಿತೀವಿ. ಅಂದ್ರೆ ಯಜಮಾನಂಗ್ ಆಪ್ತ ಆಗಿರ್ತಾರೆ, ಆದ್ರೆ ಹಣದ ಆಸೆಗೋಸ್ಕರ ಆತನಿಗೆ ಅನ್ಯಾಯವನ್ನ ಮಾಡೋದು, ದುಡ್ಡು ಹೊಡೆಯೋದು, ವಂಚಕ. ವ್ಯವಹಾರದಲ್ಲಿ ಬಚ್ಚಿಟ್ಕೊಂಡು ಗೊತ್ತಾಗ್ದಂಗ್ ಮೋಸ ಮಾಡಿದ್ರೆ ಪರಿವಂಚಕ. ಈ ವಂಚಕ ನೇರವಾಗಿ ವಂಚನೆ ಮಾಡ್ದ, ಈ ಪರಿವಂಚಕ ಅಂದ್ರೆ ಗೊತ್ತಾಗದೇ ಇರೋ ರೀತಿ ವಂಚನೆ ಮಾಡ್ತಕ್ಕಂಥದ್ದು. ಈ ಎಲ್ಲ ಗುಂಪಿಗೆ ಪತಿಯಾದ ಪರಮೇಶ್ವರನಿಗೆ ನಮಸ್ಕಾರ ಅಂತ ಹೇಳ್ತಕ್ಕಂಥದ್ದು. ಒಳ್ಳೆಯವ್ರಿಗೆ ಒಳ್ಳೆಯವನು, ಕೆಟ್ಟವ್ರಿಗೆ ಕೆಟ್ಟವನಾಗಿರ್ತಾನೆ, ಆದ್ರೆ ಸಮಯ ಬಂದಾಗ ಮಾತ್ರ ತೋರಿಸ್ತಾನೆ. ರುಕ್ಮಿಣಿ ಕಲ್ಯಾಣ ಕತೆ ಕೇಳಿದೀರ ಅಲ್ವಾ? ರುಕ್ಮಿಣಿ ಪರಮಾತ್ಮನನ್ನೇ ನಾನು ಮದುವೆ ಆಗ್ಬೇಕು, ಕೃಷ್ಣನನ್ನೇ ಮದುವೆ ಆಗ್ಬೇಕು ಅಂದ. ಇಲ್ಲ, ರುಕ್ಮಿಣಿ ಕೃಷ್ಣನ್ ಮಾತ್ರ ಕೊಡಲ್ಲ, ಕಳ್ಳ ಅವನು, ಬೇರೆಯವನ್ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಎಲ್ಲ ತಯಾರು ಮಾಡ್ತಿರ್ತಾರೆ. ಆದ್ರೆ ಅವಳು ಪ್ರಾರ್ಥನೆಯನ್ನ ಮಾಡಿದಾಗ ಪರಮಾತ್ಮ ಸರಿಯಾದ ಸಮಯಕ್ಕೆ ಬಂದು ಅವಳನ್ನ ಕರ್ಕೊಂಡು ಹೋಗಿ ಮದ್ವೆ ಆಗ್ತಾನೆ. ವಾಲಿನ ಸಂಹಾರ ಮಾಡ್ಬೇಕಾದ್ರೆ ಗುಪ್ತವಾಗಿ ನಿಂತು ಬಾಣನ್ ಹೊಡಿತಾನೆ. ಯಾಕಂದ್ರೆ ಅವ್ನು ಗುಪ್ತದಿಂದ ಮೋಸ ಮಾಡ್ದ, ಹಾಗಾಗಿ ಗುಪ್ತದಿಂದನೇ ಅವನನ್ನ ಕೊಂದ. ಬಲಿರಾಜನಿಗೆ ವಾಮನ ವೇಷದಿಂದ ತೋರಿಸ್ಕೊಂಡು ಅವನ ಸರ್ವಸ್ವವನ್ನು ಅಪಹರಣ ಮಾಡ್ತಾನೆ. ಜರಾಸಂಧ, ಜಯದ್ರಥ, ಕರ್ಣಾದಿ ವಧೆಯಲ್ಲಿ ಸಾಕಷ್ಟು ವಂಚನೆನ, ಅಂದ್ರೆ ಅಯ್ಯೋ ಇದೆಲ್ಲ ಕೃಷ್ಣ ಮಾಡಿದ್ದು, ವಿಷ್ಣು ಮಾಡಿದ್ದು, ಶಿವ ಅಲ್ಲ ಅನ್ಬೇಡಿ, ಹರಿಹರರಲ್ಲಿ ಭೇದವಿಲ್ಲ. ನನ್ ಶಿವನ ಬಗ್ಗೆ ಮಾತಾಡ್ತಿದ್ರು, ಇಟ್ ರೆಪ್ಲಿಕೇಟ್ಸ್ ಟು ವಿಷ್ಣು ಆಲ್ಸೋ. ಎಲ್ಲ ದೇವ್ರಿಗೂ ಕೂಡ ಅದು ಸೂಕ್ತ ಆಗ್ತಕ್ಕಂಥದ್ದು. ಹಾಗಾಗಿ ಅವನನ್ನ ದ್ವೇಷ ಮಾಡಿದ್ರೆ ಅಥವಾ ವಂಚನೆ ಮಾಡಿದ್ರೆ ತಕ್ಕ ಶಾಸ್ತಿಯನ್ನ ಮಾಡ್ತಾನೆ. ಅಥವಾ ಯಸ್ಯಾನುಗ್ರಹಮಿಚ್ಛಾಮಿ ಅಂತ ಒಂದ್ ನ್ಯಾಯ, ಇದು ಪುರಂದರದಾಸರು ಹೇಳ್ತಕ್ಕಂಥದ್ದು.
ಬ್ರಾಹ್ಮಣ ರೂಪದಿಂದ ಬಂದು ಬುದ್ಧಿ ಕಲಿಸ್ತಾರೆ ಪುರಂದರದಾಸರಿಗೆ. ನವಕೋಟಿ ನಾರಾಯಣ ಬಿರುದು ಏನು ತುಂಬಿ ತುಳುಕ್ತಿರತ್ತೆ. ಕಡೆಗೆ ಯಾವ ಪರಿಸ್ಥಿತಿ ಆಗ್ತಾರೆ ಪುರಂದರದಾಸರು, ಎಲ್ಲವನ್ನ ತ್ಯಾಗ ಮಾಡಿ ದಾಸ ಶ್ರೇಷ್ಠರು ಅಂತ ಅನಿಸ್ಕೊಳ್ತಾರೆ. ಅವ್ರೇನಾದ್ರೂ ಇರೋ ಆಸ್ತಿಯ ಹಣನೆಲ್ಲ ಅನುಭವಿಸಿ ಸತ್ತಿದ್ರೆ ಯಾರು ಅವ್ರನ್ನ ಬದುಕಿರೋ ತನಕ ಅಷ್ಟೇ ಅವ್ರ ಹೆಸರು ಹೇಳ್ತಾ ಇದ್ದಿದ್ದು. ಆಮೇಲೆ ಪುರಂದರದಾಸ್ ಯಾರು ಅಂತ ಯಾರಿಗ್ ಗೊತ್ತಾಗ್ತಾ ಇತ್ತು. ಆದ್ರೆ ಎಲ್ಲವನ್ನ ತ್ಯಜಿಸಿ ಅವರು ಮಾಡಿದಂತಹ ಸಾಧನೆ ಇನ್ನೂ 10 ದಶಕಗಳು ಹೋದ್ರೂ ಕೂಡ ಪುರಂದರ ದಾಸರನ್ನ ನಾವು ಪ್ರಾರ್ಥನೆ ಮಾಡ್ತೀವಿ. ಪುರಂದರ ವಿಠಲ ಅಂತ ಅವರ ಅಂಕಿತ ನಾಮವನ್ನ ನಾವು ಹೇಳ್ತಾ ಹೋಗ್ತೀವಿ. ನೀಚುರೆ ಅಂದ್ರೆ, ನಿಚೇರು ಅಂದ್ರೆ ಕಾಡಿನಲ್ಲಿ ಸಂಚರಿಸ್ತಕ್ಕ ಕಳ್ತನ ಮಾಡೋನ್ನ ಏನಂತ ಕರಿತೀವಿ? ನಿಚೇರುವೆ ಅಂತ ಕರಿತೀವಿ. ಕಾಡಲ್ಲಿ ಪರಿಚರ ಅಂದ್ರೆ ಹತ್ರನೇ ಇದ್ಕೊಂಡು ಕಳ್ತನ ಮಾಡ್ಬಿಡೋದು. ನಿಮ್ ಹತ್ರ ಇದೀನಿ, ನಾನ್ ನಿಮ್ ಮನೆಗ್ ಬಂದೆ, ಗುರುಗಳು ಅಂತ ಕರ್ಸ್ಬಿಟ್ರಿ, ನಾನ್ ನಿಮ್ ಮನೇಲಿ ಕದ್ದು ಬಿಡ್ತೀನಿ ನಿಮ್ಗೆ ಗೊತ್ತಾಗ್ದಂಗೆ. ಅವಾಗ ನೀವನ್ನ ಏನಂತ ಕರಿಬೇಕು? ಪರಿಚರರು ಅಂತ ಕರೆಯೋದು. ಅರಣ್ಯ ಅಂದ್ರೆ ಕಾಡಿನಲ್ಲಿರಬಹುದಾದಂತ ದರೋಡೆ. ಹೀಗೆ ಪ್ರತಿಯೊಂದದ್ದು ಲೆಕ್ಕ ಇದೆ ಪರಮಾತ್ಮನ ಹತ್ರ. ಪ್ರತಿಯೊಂದಕ್ಕೂ ಕೂಡ ಅವನು ಒಡೆಯನಾಗಿರ್ತಾನೆ, ಎಲ್ಲವನ್ನ ನೋಡ್ತಾ ಇರ್ತಾನೆ. ಹಾಗಾಗಿ ಲೋಕದ ಕಣ್ಣಿಗೆ ಗೋಚರ ಆಗ್ತಕ್ಕಂತ ಯಾವುದೇ ರೂಪದಲ್ಲಿ ಪರಮೇಶ್ವರ ನಮ್ಮ ಕಣ್ಣು ಕಾಣಿಸ್ತಾ ಇದ್ರೂ ಕೂಡ ಅವನಿದ್ದೇ ಇರ್ತಾನೆ. ಅಂದ್ರೆ ರುದ್ರ ಪೂಜೆ ಮಾಡ್ಬೇಕಾದ್ರೆ ಯಾಕೆ ಸರ್ ನಾವು ಈ ಕಳ್ರ ಹೆಸರು, ಸುಳ್ರ ಹೆಸರು, ಎಲ್ರ ಹೆಸರು ಹೇಳ್ಬೇಕು ಅಂದ್ರೆ, ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಬ್ರಹ್ಮದಾಸ ಬ್ರಹ್ಮವೇಮಿ ಕಿತವಾಹ ಅಂತ. ಅಂದ್ರೆ ಪರಮಾತ್ಮ ಪ್ರತಿಯೊಂದ್ರಲ್ಲೂ ಇದೆಯಲ್ಲಪ್ಪ, ಎಂತಹ ಲೀಲೆ ನೀನು. ನೀನ್ ಇಷ್ಟು ಜನಗಳನ್ನೆಲ್ಲ ನೀನ್ ಕಂಟ್ರೋಲ್ ಮಾಡ್ತಾ ಇದೆಯಲ್ವಾ, ನಿನಗ್ ನಮಸ್ಕಾರ ಅಂತ ನಾವು ಅವನನ್ನ ಸ್ತುತಿಸ್ತಾ ಇರ್ತಕ್ಕಂಥದ್ದು. ಹಾಗೆ ಮುಂದೆ ಇನ್ಯಾರ್ಯಾರನ್ನು ನಮಸ್ಕಾರ, ಇನ್ಯಾವ ರೂಪದಲ್ಲಿ ನೆನಪಿಸ್ಕೊಳ್ಳೋದು? ಸೃಕಾವಿಗಳು, ಜಿಗಾಂಸರು, ಕದಿಯೋರು, ಪತಿಗಳು, ಖಡ್ಗಧಾರಿಗಳು, ರಾತ್ರಿ ಹೊತ್ತು ಕಳ್ತನ ಮಾಡೋರು, ಬೆಟ್ಟಗಳಲ್ಲಿ ಅಡಗಿ ಕೂತ್ಕೊಂಡಿರೋರು, ಇವ್ರನ್ನೆಲ್ಲ ನೆನ್ಪು ಮಾಡ್ಕೊಳ್ಳುವಂತಹ ಒಂದು ಸಮಯ. ಈಗ ಮಿಲಿಟರಿ ಇದಾರೆ, ಅವ್ರ ಯಂತ್ರ ಬಲದಿಂದ ರಕ್ಷಿಸ್ಕೊಳ್ತಾರೆ. ಜಿಗಾಂಸ ಅಂದ್ರೆ ಕೊಲ್ಲೋರನ್ನ ಜಿಗಾಂಸರು ಅಂತ ಕರಿತೀವಿ. ದುಷ್ಟ ಪ್ರಾಣಿಗಳನ್ನ ಕೊಂದು ಜನರಿಗೆ ಅನುಕೂಲ ಮಾಡ್ಕೊಳ್ಳೋದು ಕೂಡ ಒಂದ್ ರೀತಿ ಆಗುತ್ತದ್ದು ಮುಷ್ಣತಾಂಪತಿ ಅಂತ ಕರಿತೀವಿ. ಕದ್ಯೋರ್ ಗುಂಪಿಗೆ ಒಡೆಯ ಅಂತ ಕರಿತೀವಿ. ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ, ಸಣ್ಣ ಸಣ್ಣ ಸೂಕ್ಷ್ಮ ವಿಚಾರ ಕೂಡ ಇದ್ರಲ್ಲಿ ಅಡಗಿದೆ. ಪ್ರತಿಯೊಂದು ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಕಳ್ರು ಗೊತ್ತಾ? ಓ ದೇವ್ರಿಗೆ ನಾವು ರಿಯಲ್ ಹೀರೋ ನಾನಲ್ಲ, ಶಿವ ಅವನ್ನ ನೋಡ್ತಾ ಇದ್ದ, ನನ್ ಕಳ್ತನ ಸರಿಯಾದ ಸಮಯದಲ್ಲಿ ಶಿಕ್ಷೆ ಕೊಡ್ತಾನೆ ಅಂತ ಅವ್ರಿಗೆ ಹೇಳಕ್ ಆಗತ್ತ? ಉಷ್ಣೀಷಿ ಅಂದ್ರೆ ತಲೆಗ್ ಪೇಟ ಕಟ್ಕೊಂಡಿರೋನ್ನ. ಈಗ ಗೃಹಸ್ಥ ಆಗಿರ್ತಕ್ಕಂಥವ್ರು ಹಿಂದಿನ ಕಾಲದಲ್ಲಿ ತಲೆಗೆ ಪೇಟ ಹಾಕೊಳ್ತಿದ್ರು ಅಂತ ವೇದದಲ್ಲಿದೆ. ಅಂದ್ರೆ ಬೋಲ್ಡ್ ತಲೆಯಲ್ಲಿ ಇರಬಾರ್ದು, ಖಾಲಿ ತಲೆಯಲ್ಲಿ ಇರಬಾರ್ದು. ಇವತ್ತು ಮಹಾರಾಷ್ಟ್ರಗಳ ಭಾಗಗಳು ನೋಡಿದ್ದೀರಾ ಅಲ್ವಾ ನೀವು? ಉತ್ತರ ಕರ್ನಾಟಕ ಭಾಗಗಳಲ್ಲಿ ತಲೆಗ್ ಪೇಟ ಹಾಕೊಳ್ತಾರೆ. ಹಾಗಾದ್ರೆ ಯಾವ ಉದ್ದೇಶಕ್ಕೆ ತಲೆಗ್ ಪೇಟ ಹಾಕೊಳ್ತಾರೆ ಅಂದ್ರೆ, ಗೃಹಸ್ಥ ಆಗಿರೋನು ಖಾಲಿ ತಲೆಯಲ್ಲಿ ಇರಬಾರ್ದು. ಇವತ್ತು ಕೂಡ ಪಂಜಾಬ್ ಧರ್ಮದಲ್ಲಿ ನೀವು ನೋಡಿರ್ಬೋದು, ಸಿಖ್ ಧರ್ಮದಲ್ಲೆಲ್ಲ ಖಾಲಿ ತಲೆಯನ್ನ ಪುರುಷರು ಬಿಡಲ್ಲ, ಅವರ ತಲೆಯನ್ನ ಪೇಟದಿಂದ ರಕ್ಷಿಸ್ಕೊಂಡಿರ್ತಾರೆ. ಕಾರಣ ಗೃಹಸ್ಥನಾಗಿರೋನು ಹಾಕೊಂಡಿರ್ಬೇಕು, ತಲೆಗೆ ಪೇಟವನ್ನ ಹಾಕೊಂಡಿರ್ಬೇಕು ಅಂತ. ಆದ್ರೆ ಇನ್ನೂ ಕೆಲವು ಕಡೆ ಹೆಗ್ಲ ಮೇಲೆ ಟವಲ್ ಅನ್ನ ಹಾಕೊಳೋದ್ ನೋಡಿದ್ದೀವಿ, ವಸ್ತ್ರವನ್ನ ಹಾಕೊಳ್ಳೋದ್ ನೋಡಿದ್ದೀವಿ ಅಲ್ವಾ? ಅದು ಯಾಕೆ? ಅದು ಕೂಡ ಗೃಹಸ್ಥನಾಗಿರ್ತಕ್ಕಂಥವನು ಒಂದು ಹೆಗಲ ಮೇಲೆ ಒಂದು ಶಲ್ಯನಾದ್ರೂ, ಅಂಗವಸ್ತ್ರ ಅಂತ ಕರೀತಾರೆ, ಅಂಗವಸ್ತ್ರನಾದ್ರೂ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ, ಖಾಲಿಯಾಗಿ ಹಾಗೆ ಹೋಗ್ಬಾರ್ದು ಅಂತ ಅಲ್ವಾ? ನೋಡಿ, ಪ್ರತಿಯೊಂದಕ್ಕೂ ಅರ್ಥ ಇದೆ. ಸುಮ್ನೆ ಏನೋ ಓ ಗೌಡ್ರು ಬಂದ್ರಪ್ಪ ಅನ್ಕೊಳಕ್ ಅವ್ರ ಎಂತ ಹೆಗ್ಲ ಮೇಲೆ ಹಾಕೊಳ್ತಿರ್ಲಿಲ್ಲ ಅದನ್ನ. ಅದಕ್ಕೊಂದ್ ಕಾರಣ ಗೃಹಸ್ಥ ಅಂತಕ್ಕಂಥದ್ದು. ಹಾಗಾಗಿ ಆತ ಹೆಗ್ಲ ಮೇಲೆ ತಮ್ಮ ವಸ್ತ್ರವನ್ನ ಹಾಕೊಂಡು ಓಡಾಡ್ತಿದ್ರು. ಅಥವಾ ಬೇರೆ ಪದ್ಧತಿಯವರಾದ್ರೆ ಶಲ್ಯವನ್ನ ಹಾಕೊಂಡು ಓಡಾಡ್ತಿದ್ರು. ಅಂದ್ರೆ ಅದೊಂದು ಗೌರವ ಸೂಚಕವಾಗಿತ್ತು. ಇಲ್ಲಿ ಉಷ್ಣೀಷಿ ಅಂತ ಯಾಕೆ ಕರೆದಿದ್ದಾರೆ ಅಂದ್ರೆ, ನೀವು ತಲೆ ಮೇಲೆ ಟೋಪಿ ಹಾಕೋಬಿಟ್ಟು ಹೆಗ್ಲ ಮೇಲೆ ಟವಲ್ ಹಾಕೊಂಡು ಓಡಾಡ್ತಿರಲ್ವಾ, ನಾನೇ ನಾಯಕ ಅಂತ. ನಿಮ್ಮೆಲ್ರಿಗೂ ನಾಯಕ ಅಲ್ಲ, ಒಬ್ಬ ಇದ್ದಾನೆ, ಅವನೇ ಉಷ್ಣೀಷಿ ಅಂತ ತೋರಿಸ್ತಾ ಇರ್ತಕ್ಕಂಥದ್ದು. ಹಾಗೆ ಯಶುಮಂತರಿಗೆ, ಧನ್ವಾನಿಗಳಿಗೆ, ಆತಾನ್ವರಿಗೆ, ಪ್ರತಿದದಾನ, ಆಯಚ್ಛನರು, ವಿಸೃಜ್ಯಂತರು, ಬಾಣ ಎಸೆಯೋರು, ಹೊಡಿಯೋರು, ಕುಳ್ತಿರೋರು, ಮಲ್ಗಿರೋರು, ಎಲ್ಲಾರ್ಗೂ ನಾಯಕನಾಗಿರೋರ್ಗೆ ನಮಸ್ಕಾರ ಅಂತ ಇದು. ನಮ ಇಶು ಮಧ್ಯ ಧನ್ವಾವಿವೆಚ್ಚವೋ ಇದೆಲ್ಲ ಬರುತ್ತಲ್ವಾ, ಅದು ಒಂದೊಂದು ಹುದ್ದೆಗಳು, ಹೆಸರುಗಳದು. ಈ ಯುದ್ಧ ಮಾಡ್ಬೇಕಾದ್ರೆ ಧನುಸ್ಸನ್ನ ಹಗ್ಗವನ್ನ ಎಳೆಯೋರಿದ್ರಂತೆ, ಗಾಡಿ ಎಳೆಯೋರಿದ್ರಂತೆ, ರಕ್ಷಕರಿದ್ರಂತೆ. ಇವ್ರಿಗೆಲ್ಲಾರ್ಗೂ ಕೂಡ ಒಡೆಯನಾಗಿರ್ತಕ್ಕಂಥವನು ಅವನು.
ಹಾಗಾಗಿ ಆತನಿಗೆ ನಮಸ್ಕಾರ ಅಂತ ಹೇಳ್ತಾ ಇರ್ತಕ್ಕಂಥದ್ದಿಲ್ಲಿ. ಅರ್ಥ ಮಾಡ್ಕೊಂಡ್ರಾ? ಅಂದ್ರೆ ಸರ್ವಾತ್ಮಕ ಅಂತ ಅರ್ಥ ಮಾಡ್ಕೋಬೇಕು. ಇನ್ನೂ ಹೇಳ್ತಾರೆ, ಮಲ್ಗಿರೋರ್ಗೆ, ಎಚ್ಚೆತ್ತಿರೋರ್ಗೆ, ನಿಂತಿರೋರ್ಗೆ, ಓಡ್ತಾ ಇರೋರ್ಗೆ, ಸಭಾಪತಿಗಳಿಗೆ, ಕುದುರೆಗಳಿಗೆ, ಕುದುರೆಗಳ ಒಡೆಯನಿಗೆ ನಮಸ್ಕಾರ. ನೋಡಿ, ಯಾರ್ಯಾರಿಗೆಲ್ಲ, ಓಡೋರ್ಗೆ, ಮಲಗೋರ್ಗೆ, ಎಲ್ರಿಗೂನು ನೀನು ಒಡೆಯನಾಗಿದ್ದೀಯ, ನಿನಗ್ ನಮಸ್ಕಾರ. ಅದ್ರ ಒಳ ಅರ್ಥ ತುಂಬಾ ಇದೆ. ಅವ್ರನ್ ಬಿಟ್ಟು ಗೃತ್ಸಪತಿಗಳಿಗೆ, ವ್ರಾತರಿಗೆ, ವ್ರಾತಪತಿಗಳಿಗೆ, ಗಣಗಳಿಗೆ, ಗಣಪತಿಗಳಿಗೆ, ಉಗಣಗಳಿಗೆ ನಮಸ್ಕಾರ. ಅಂದ್ರೆ ಉತ್ಕೃಷ್ಟರಾದವರು. ತೃಹಂನ ಅಂದ್ರೆ ಅಸುರರು. ಮತ್ತೆ ಸಪ್ತ ಮಾತೃಕೆಯರು ಅಂತ ಅರ್ಥ ಬರ್ತದೆ. ಯಾವುದು? ತೃಹಣ್ಣರಿಗೆ, ತೃಹಂತಿ, ಉಗಣ ತೃಹಂತಿ ಅಂತ ಬರ್ತದಲ್ವಾ. ಆ ತೃಹಣ ಅಂದ್ರೆ ಏನು ಅಂದ್ರೆ ಸಪ್ತ ಮಾತೃಕೆಯರು. ದುರ್ಗೆ, ಭೈರವಿ, ಚಾಮುಂಡಿ, ಕಾಳಿ, ಚಂಡಿ, ಚೌಡಿ ಅಂತ ಹಳೆ ಕಾಲದಲ್ಲಿ ಹೆಸರುವನ್ನ ಕೊಡ್ತಾ ಹೋಗ್ತಾರಲ್ವಾ. ಅವ್ರೆಲ್ರಿಗೂ ಕೂಡ ಶಕ್ತಿ ರೂಪಕ ಯಾರು ಅಂದ್ರೆ ರುದ್ರ. ಆ ರುದ್ರನ ಶಕ್ತಿಯನ್ನ ಹೊಂದಿರೋರು ಈ ಸಪ್ತ ಮಾತೃಕೆಯರು. ಹಾಗಾಗಿ ಅವ್ರಿಗೆ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು. ವ್ರಾತರು ಅಂದ್ರೆ ವಿನಾಯಕನನ್ನ ವ್ರಾತಪತಿ ಅಂತ ಕರೆಯೋದು. ಯಾರನ್ನ ವ್ರಾತಪತಿ ಅಂತ ಕರಿತೀವಿ? ವಿನಾಯಕನನ್ನ. ಹಾಗಾಗಿ ವಿನಾಯಕನಿಗೆ ಅಲ್ಲದೆ ಸಪ್ತ ಮರುತಗಳಿಗೆ, ಅಷ್ಟ ವಸುಗಳಿಗೆ, ನವಗ್ರಹಗಳಿಗೆ, ಏಕಾದಶ ರುದ್ರರಿಗೆ, ದ್ವಾದಶಾದಿತ್ಯರಿಗೆ, ಅಶ್ವಿನಿ ದೇವತೆಗಳಿಗೆ, ಗೌರ್ಯಾದಿ ಷೋಡಶ ಅಂದ್ರೆ ಗೌರಿ ಪ್ಲಸ್ ಷೋಡಶ 16 ಜನ ದೇವಿಯರು ಯಾರ್ಯಾರು ಇದ್ದಾರೆ ಅವ್ರಿಗೆ, ಬ್ರಾಹ್ಮ್ಯಾದಿ ಸಪ್ತ ಮಾತೃಕೆಯರಿಗೆ, ಹೀಗೆ ಎಷ್ಟು ದೇವಿಯರ ಗುಂಪಿದೆಯೋ ಅವರೆಲ್ರಿಗೂ ಒಡೆಯಪ್ಪ ನೀನು. ರೂಪ, ಆಕಾರ, ವೇಷ, ಭೂಷಣ, ಅವ್ರು ಇಟ್ಕೊಂಡಿರೋ ಆಯುಧ ಎಲ್ಲದಕ್ಕೂ ನೀನು ಒಡೆಯ. ಹಾಗಾಗಿ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಗಣೇಭ್ಯೋ ಗಣಪತಿಭ್ಯೋ ಅಂತ ಹೇಳ್ತಾರೆ. ಅಂದ್ರೆ ಆ ಶಿವ ಗಣಗಳಿಗೂ ಅಧಿಪತಿ, ಗಣಪತಿಗೂ ಕೂಡ ನೀನೇ ಅಧಿಪತಿ. ಅವನಿಗೆ ಮರುಜೀವವನ್ನ ಕೊಟ್ಟವನು ನೀನು, ಅವನನ್ನ ಮತ್ತೆ ನೀನು ಸೃಷ್ಟಿ ಮಾಡಿದ್ದು ನೀನು. ಹಾಗಾಗಿ ನೋಡಿ, ಸೃಷ್ಟಿ ಆರಂಭದಲ್ಲಿ ರುದ್ರ ಸೃಷ್ಟಿಯನ್ನ ಮಾಡ್ತಾ ಇರ್ತಾನೆ. ಅವರಿಂದ ಸೃಷ್ಟಿ ಆದವರೆಲ್ಲ ರುದ್ರನಂತೆ ಮರಣವಿಲ್ದವ್ರು ಆಗ್ಬಿಡ್ತಾರಂತೆ. ಶಿವ ಯಾರನ್ನು ಸೃಷ್ಟಿ ಮಾಡ್ತಾ ಇದ್ದಾನೋ ಅವ್ರಿಗೆ ಮರಣನೇ ಇಲ್ಲ. ಹೀಗೆ ಮುಂದುವರ್ತಾರೆ. ಏನಪ್ಪಾ ಮಾಡುದು, ಪ್ರಪಂಚದಲ್ಲಿ ಜಾಗ ಇರಲ್ಲ ನಿಲ್ಲಕ್ಕೆ, ಕೂರಕ್ಕೆ. ಹೆದರುಗ್ಬಿಟ್ಟು ಏನ್ ಮಾಡ್ತಾನೆ ಬ್ರಹ್ಮ, ನೋಡಪ್ಪ ರುದ್ರ, ಸೃಷ್ಟಿ ಕಾರ್ಯವನ್ನ ನೀನು ಮಾಡಬಾರದು, ನನಗೆ ಅದನ್ನ ಕೊಡ್ಬೇಕು ಅಂತ ಆ ಬ್ರಹ್ಮ ಆ ಸೃಷ್ಟಿ ಕಾರ್ಯದ ಭಾಗವನ್ನ ತಾನ್ ತಗೊಳ್ತಾನೆ. ಮೊಟ್ಟ ಮೊದಲನೇದಾಗಿ ಸೃಷ್ಟಿ ಕಾರ್ಯ ಆರಂಭ ಮಾಡೋದು ಯಾರು ಅಂದ್ರೆ ರುದ್ರ. ಆ ರುದ್ರನಿಂದ ಬ್ರಹ್ಮ ತಗೊಳ್ತಾನೆ. ಆವರೆಗೆ ಸೃಷ್ಟಿ ಆದವರೆಲ್ಲ ಗಣಗಳಾಗ್ತಾರೆ. ಅವ್ರಿಗೆ ಸಾವಿಲ್ದೇ ಇರೋದ್ರಿಂದ ಪರಮೇಶ್ವರನ ಪರಿವಾರದಲ್ಲಿ ಸೇರ್ಕೊಳ್ತಾರೆ. ಅವ್ರನ್ನ ನಾವು ಗಣಗಳು, ಶಿವ ಗಣಗಳು ಅಂತ ಕರಿತೀವಿ. ಅವರನ್ನೇ ಪ್ರಮಥ ಗಣಗಳು ಅಂತ ಕೂಡ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೆ, ನೀವು ಕೇಳಿರ್ಬೋದು. ಹಾಗಾದ್ರೆ ಯಾರ್ ಸರಿ ಗಣಪತಿಗಳು ಅಂದ್ರೆ ಗಣರು ಅಂದ್ರಲ್ಲ, ಯಾರ್ಯಾರು ಅವರು? ನಂದಿಕೇಶ್ವರ, ವೀರಭದ್ರ, ಮತ್ತೆ ಇನ್ನು ಸೋಸೋನ್ ಬರ್ತಾ ಹೋಗುತ್ತೆ. ಅವರೆಲ್ಲ ಲಕ್ಷಾಂತರ ಮಂದಿ ಇದ್ದಾರೆ, ಅವ್ರ ಹೆಸರೆಲ್ಲ ಹೇಳಕ್ ಆಗಿಲ್ಲ. ಸೊ ಈ ತರ ಯಾರ್ಯಾರು ಇದ್ದಾರೆ ಇವರೆಲ್ಲ ಆ ಗಣಪತಿಗಳು ಅಂತ. ಗಣಪತಿ ಅಂದ್ರೆ ಈ ಗಣಪತಿ ಅಲ್ಲ, ವಿನಾಯಕ ಅಲ್ಲ, ಅಲ್ಲಿ ಕೈಲಾಸದಲ್ಲಿ ಇರ್ತಕ್ಕಂಥ ಗಣಪತಿಗಳು, ಗಣಗಳನ್ನ ಕರಿತೀವಿ. ಇವರೆಲ್ಲರೂ ಕೆಲಸ ಏನು ಅಂದ್ರೆ ಪರಮೇಶ್ವರನ ಸನ್ನಿಧ್ಯದಲ್ಲಿ ನಿತ್ಯ ಪೂಜೆಯನ್ನ ಮಾಡ್ತಾ, ಅವರು ಪೂಜೆಯನ್ನ ಸ್ವೀಕರಿಸ್ತಾ ಭಕ್ತರಿಂದ, ಕೊನೆ ಅವ್ರನ್ನ ದೇವತಾರ್ಚನೆಯನ್ನ ಮಾಡ್ತಾ ಎಲ್ರಿಗೂ ಆಶೀರ್ವಾದವನ್ನ ಮಾಡತಕ್ಕಂಥದ್ದು. ಬಾಣ ರಾವಣ ಚಂಡೀಚ ನಂದಿ ಭೃಂಗಿ ರಿಟಾದಯ ತದಾ ಶಿವ ಪ್ರಸಾದೋಯಂ ಸರ್ವೇ ಗೃಹಣಂತು ಶಾಂಭವಾಹ ಅಂತ ಒಂದು ಶ್ಲೋಕ. ಅಂದ್ರೆ ಒಂದು ಪದಾರ್ಥದಲ್ಲಿ ಸ್ವಲ್ಪ ಭಾಗವಾಗಿ ಗಣಗಳಾಗಿ ಬಲಿಹರಣ ಅಂತ ಹಾಕ್ತಾರೆ. ಈಗ ಶಿವನ್ ಪೂಜೆ ಮಾಡ್ಬೇಕು, ಶಿವ ಗಣಗಳಿಗೂ ಕೂಡ ಆಹುತಿ ಕೊಡ್ಬೇಕು. ಯಾವತ್ತು ಶಿವನ ಪೂಜೆ ಮಾಡೋದು ಅಥವಾ ದೊಡ್ಡ ನಮ್ ಶಿವ ಹೋಮ ಎಲ್ಲ ಮಾಡಿದಾಗ ಶಿವನ ಕುರಿತಾದ ಯಾವ್ದಾದ್ರು ಪೂಜೆ ಮಾಡ್ಬೇಕಾದ್ರೆ ಶಿವನಿಗಷ್ಟೇ ನೈವೇದ್ಯವನ್ನ ಸಮರ್ಪಣೆ ಮಾಡಬಾರ್ದಂತೆ. ಶಿವನ್ ಜೊತೆ ಇರ್ತಕ್ಕಂಥ ಗಣಗಳಿಗೆ ಮುಖ್ಯವಾಗಿ ನೈವೇದ್ಯ ಸಮರ್ಪಣೆಯನ್ನ ಮಾಡ್ಬೇಕು. ಅದರಿಂದ ಶಿವ ಸಂತೃಪ್ತಿ ಆಗ್ತಾನೆ. ಶಿವ ಸ್ವೀಕರಿಸ್ತಿದ್ರು ಆಗುತ್ತಂತೆ. ಶಿವಗಣಗಳಿಗೆ ಹಸಿವು ಹೆಚ್ಚಂತೆ. ಹಾಗಾಗಿ ಮೊದಲು ಅವರಿಗೆ ಆತ ನೈವೇದ್ಯವನ್ನ ಕೊಟ್ಟು ತದನಂತರ ಸ್ವೀಕರಿಸ್ತಾನಂತೆ. ಹಾಗಾಗಿ ಇದೊಂದು ಶ್ಲೋಕ ಹೇಳೋದ್ ಅಭ್ಯಾಸ. ಏನೋ, ಬಾಣ ರಾವಣ ಚಂಡೀಚ ನಂದಿ ಭೃಂಗಿ ರಿಟಾದಯ ಸದಾ ಶಿವ ಪ್ರಸಾದೋಯಂ ಸರ್ವೇ ಗೃಹ್ಣಂತು ಶಾಂಭವಾಹ ಅಂತ ಹೇಳಿ, ಅಂದ್ರೆ ಇದ ಅರ್ಥ ಏನು ಅಂದ್ರೆ
ನಾನು ಏನು ಪದಾರ್ಥ ನೈವೇದ್ಯ ಮಾಡ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಭಾಗ ನಿನ್ನ ಗಣಗಳಿಗೆ ಬಲಿ ಹಾಕ್ತಾ ಇದ್ದೀನಿ. ಬಲಿಹರಣ, ಬಲಿ ಹಾಕ್ತಾರೆ ನೋಡಿದ್ದೀರಾ? ಒಂದ್ ದೇವಸ್ಥಾನ ಪೂಜೆ ಮಾಡ್ಬೇಕಾದ್ರೆ, ಮನೆ ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಬಲಿ ಹಾಕ್ತಿವಿ. ಯಾರ್ಗ್ ಬಲಿ ಹಾಕೋದು ಅಂದ್ರೆ, ಗೃಹ ಪ್ರವೇಶ ಮುಗಿದ್ಮೇಲೆ ನಾವು ಊಟ ಮಾಡೋದಲ್ಲ, ದೇವತೆ ಪರಿವಾರ ದೇವತೆಗಳಿಗೆ ಮನೆ ಮುಂದೆ ಅನ್ನ ಹಾಕೋದು, ಅಥವಾ ಅಷ್ಟ ದಿಕ್ಕುಗಳಲ್ಲಿ ಅನ್ನ ಹಾಕಿ ಅವ್ರಿಗೆ ನೈವೇದ್ಯವನ್ನ ಕೊಡ್ತಕ್ಕಂಥದ್ದು, ಅವ್ರು ಊಟ ಮಾಡ್ಲಿ, ಅಷ್ಟ ದಿಕ್ಪಾಲಕರು ಊಟ ಮಾಡ್ಲಿ ಅಂತ ನಾವೇನ್ ಮಾಡ್ತೀವಿ, ಅನ್ನವನ್ನ, ಮೊಸರನ್ನವನ್ನ ಹಾಕೋದು ನೋಡಿದ್ದೀರಾ? ಕೆಲವೊಂದ್ ಕಡೆ ಅಷ್ಟದನ್ನ ಹಾಕ್ಬಿಟ್ಟು ಸುಮ್ನಾಗ್ತಾರೆ, ಮೊಸರೇ ಹಾಕಿರಲ್ಲ. ಮೊಸರು ಹಾಕ್ತಾ ಇದ್ರೆ ಅದ್ ನೈವೇದ್ಯ ಆಗಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಬಲಿಗೆ ಮೊಸರು ಹಾಕ್ಬೇಕು. ಬಟ್ ಈಗೆಲ್ಲ ಅಪ್ಡೇಟೆಡ್ ಪುರೋಹಿತರು ಏನು ಮಾಡಕ್ಕಾಗಲ್ಲ. ಇರ್ಲಿ, ಈ ರೀತಿಯಾಗಿ ನಾವು ಗಣಗಳಿಗೂ ಕೂಡ ಒಂದು ಪೂಜನೀಯ ಸ್ಥಾನವನ್ನ ನಾವು ಕೊಡ್ತಾ ಹೋಗ್ತೇವೆ. ಈ ರೀತಿಯಾಗಿ ಆ ಪರಮೇಶ್ವರ ಪ್ರತಿಯೊಂದರಲ್ಲೂ ಕೂಡ ತನ್ನ ಅಸ್ತಿತ್ವವನ್ನ ಉಳಿಸಿದ್ದಾನೆ. ನೋಡ್ತಕ್ಕಂಥ ಕಣ್ಣುಗಳು, ಕೇಳ್ತಕ್ಕಂಥ ಕಿವಿಗಳು, ನಾವದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ, ಸರ್ವಂ ಶಿವಾರ್ಪಣಮಸ್ತು ಅಂತ ಹೇಳಿ ಮತ್ತೆ ಸೋಮವಾರದಿಂದ ತರಗತಿಯನ್ನ ಕಂಟಿನ್ಯೂ ಮಾಡೋಣ. ಮುಕ್ತಾಯ